ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ದಿನಗಳಲ್ಲಿ ದೇವರ ವಾಕ್ಯದಿಂದ ಧ್ಯಾನ ಮಾಡಿದ ವಿಷಯ ಏನಂತಂದ್ರೆ, ದೇವರು ನಮ್ಮ ಮಧ್ಯದಲ್ಲಿ ಇರುವಾತನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ಜೊತೆಯಲ್ಲಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳು ನಮ್ಮ ಸಂಗಡ ಇರುತ್ತೆ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದಾರೆ. ಅವರು ಎಂದಿಗೂ ಸಹ ನಮ್ಮೊಡನೆ ಇದ್ದಾರೆ. ಅದಕ್ಕಾಗಿ ಅವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮೊಡನೆ ಇರುವುದಕ್ಕೆ ಇಷ್ಟಪಡುತ್ತಾರೆ. ಆದ್ರೆ ಹಾಗಂತ ಹೇಳಿ ಎಲ್ಲಾ ಜೊತೆ ದೇವರು ಇರೋಕ್ಕಾಗುತ್ತಾ? ಆಗೋದಿಲ್ಲ. ಆದ್ರೆ ದೇವರು ನಮ್ಮ ಜೊತೆ ಇರಬೇಕಂದ್ರೆ ನಾವ್ ಏನ್ ಮಾಡಬೇಕು, ಎಂತವ್ರ ಜೊತೆ ದೇವರು ಇಡ್ತಾರೆ ಅನ್ನುವಂತ ಹಲವು ಕಾರ್ಯಗಳನ್ನ ನಾವು ಧ್ಯಾನ ಮಾಡೋದು. ಒಂದು, ಪರಿಶುದ್ಧರ ಮಧ್ಯದಲ್ಲಿ ದೇವರು ಇರ್ತಾರೆ. ಎರಡನೆಯದು, ದೇವರನ್ನ ಪ್ರೀತಿಸುವಂತವರ ಮಧ್ಯದಲ್ಲಿ ದೇವರು ಇರುತ್ತಾರೆ. ಮೂರನೇದು, ದೇವರನ್ನ ಹಾಡಿ ಸ್ತುತಿಸುವಂತವರ ಮಧ್ಯದಲ್ಲಿ ದೇವರು ಇರುತ್ತಾರೆ. ಮತ್ತೆ ಕಳೆದ ವಾರದಲ್ಲಿ ಪ್ರಾರ್ಥಿಸುವಂತವರ ಮಧ್ಯದಲ್ಲಿ ದೇವರು ಇರುತ್ತಾರೆ. ಮತ್ತೆ ದೇವರ ವಾಕ್ಯವನ್ನ ಹಂಬಲಿಸುವಂತವರ ಮಧ್ಯದಲ್ಲಿ, ದೇವರ ವಾಕ್ಯದಂತೆ ನಡೆಯುವಂತವರ ಮಧ್ಯದಲ್ಲಿ, ದೇವರ ವಾಕ್ಯವನ್ನ ಧ್ಯಾನಿಸಿ ಅದರಲ್ಲಿ ಆನಂದಿಸುವಂತವರ ಮಧ್ಯದಲ್ಲಿ ದೇವರು ಇರುತ್ತಾರೆ ಅನ್ನುವಂತ ಕಾರ್ಯಗಳನ್ನ ನಾವು ಧ್ಯಾನ ಮಾಡಿದೆವು. ಇವತ್ತು ಸಹ ಇನ್ನೂ ಮುಂದುವರಿಸಿ ಇನ್ನೂ ಕೆಲ ಕಾರ್ಯಗಳನ್ನ ನಾವು ಧ್ಯಾನ ಮಾಡಿ ಈ ಒಂದು ವಿಷಯವನ್ನ ನಾವು ಮುಗಿಸೋಣ. ದೇವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಎಂತವರ ಮಧ್ಯದಲ್ಲಿ ದೇವರು ಇರ್ತಾರೆ? ಎಂತವರ ಮಧ್ಯದಲ್ಲಿ ಇರ್ತಾರೆ ಅಂತಂದ್ರೆ, ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕುವಂತವರ ಮಧ್ಯದಲ್ಲಿ ದೇವರು ಇರುತ್ತಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೆರೆಮೀಯನ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳುವಂತ ಮಾತೇನಂತಂದ್ರೆ, ನೀವು ನನ್ನನ್ನ ಹುಡುಕುವಿರಿ, ಆದರೆ ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಆದ್ರೆ ಯಾರ ಮಧ್ಯದಲ್ಲಿ ಇರ್ತಾರೆ? ಯಾರು ಮನಪೂರ್ವಕವಾಗಿ ದೇವರನ್ನ ಹುಡುಕ್ತಾರೋ ಅವರ ಮಧ್ಯದಲ್ಲಿ ದೇವರು ಇರ್ತಾರೆ. ನಾನು ನೀವು ದೇವರು ನಮ್ಮ ಮಧ್ಯದಲ್ಲಿ ಇರಬೇಕು, ನಮ್ಮ ಜೊತೆಯಲ್ಲಿ ದೇವರು ಇರಬೇಕು ಅಂತ ಹೇಳಿ ಇಷ್ಟಪಡ್ತೇವೆ. ಆದ್ರೆ ಯಾವಾಗ ದೇವರು ನಮ್ಮ ಜೊತೆ ಇರುವುದಕ್ಕೆ ಸಾಧ್ಯ? ಯಾವಾಗ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯ? ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕುವ ಸಮಯದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿರುವಂತ ಒಂದು ಕಾರ್ಯ ಏನಂದ್ರೆ, ನಾನ್ ದೇವರನ್ನ ಯಾವ ರೀತಿಯಾಗಿ ಹುಡುಕ್ತೇನೆ? ನಾನು ಕೇವಲ ಹುಡುಕುವಂತವನಾಗಿದ್ದೇನಾ ಅಥವಾ ಮನಪೂರ್ವಕವಾಗಿ ದೇವರನ್ನ ಹುಡುಕುವಂತವನಾಗಿದ್ದೇನಾ ಅನ್ನೋದನ್ನ ಈ ದಿವಸ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಮನಪೂರ್ವಕವಾಗಿ ಹುಡುಕುವಂತವರಾಗಿದ್ದರೆ ದೇವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ನಾವು ದೇವರನ್ನ ಹುಡುಕುವಂತವರುಗಳಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ದೇವರನ್ನ ಹಾಡುತ್ತೇವೆ, ದೇವರನ್ನ ಸ್ತುತಿ ಮಾಡುತ್ತೇವೆ. ದೇವರನ್ನ ಹುಡುಕಬೇಕಂತ ಹೇಳಿ ದೇವರ ವಾಕ್ಯವನ್ನು ತೆಗೆದುಕೊಂಡು ನಾವು ಓದ್ತೇವೆ. ಉಪವಾಸವಿದ್ದು ದೇವರ ಬಳಿಯಲ್ಲೇ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರನ್ನ ಹುಡುಕಬೇಕಂತ ಹೇಳಿ ನಾವು ಸಭೆಗೆ ಬಂದು ಸಭೆಯ ಆರಾಧನೆಯಲ್ಲಿ ಭಾಗವಹಿಸ್ತೇವೆ. ಅನೇಕ ಉಜ್ಜೀವನ ಕೂಟಗಳಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ, ಬೇರೆ ಬೇರೆ ಕೂಟಗಳಲ್ಲಿ ನಾವು ದೇವರನ್ನ ಹುಡುಕಬೇಕಂತ ಹೇಳಿ ನಾವು ಭಾಗವಹಿಸ್ತೇವೆ. ದೇವರನ್ನ ನಾವು ದೇವರ ಸೇವೆಗೆ ಸಹಾಯ ಆಗಬೇಕಂತ ಹೇಳಿ ನಮಗೆ ದೇವರು ಕೊಡುವಂತ ಆದಾಯದಲ್ಲಿ ನಾವು ಕಾಣಿಕೆಗಳನ್ನು ಸಹ ದೇವರಿಗಾಗಿ ನಾವು ಕೊಡುತ್ತೇವೆ. ಹಲವಾರು ಕಾರ್ಯಗಳನ್ನ ಮಾಡ್ತೇವೆ. ಆದ್ರೆ ಇದನ್ನೆಲ್ಲ ನಾವು ಮನಪೂರ್ವಕವಾಗಿ ಮಾಡ್ತೇವಾ ಅಥವಾ ಸುಮ್ಮನೆ ನಾವು ಮಾಡ್ತೇವಾ ಅನ್ನೋದು ಪ್ರಶ್ನೆ. ನಾವು ದೇವರನ್ನ ಹುಡುಕುವುದಕ್ಕೆ ಎಷ್ಟೋ ಕಾರ್ಯಗಳು ಮಾಡ್ತೇವೆ. ಆದ್ರೆ ಅದನ್ನೆಲ್ಲ ಸುಮ್ಮನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡುವುದರಿಂದ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಮನಪೂರ್ವಕವಾಗಿ ನಾವು ಮಾಡುವಂತವர்களಾಗಿರುವಾಗ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಅವಕಾಶವಿರುತ್ತದೆ. ಹಲ್ಲೆಲೂಯಾ. ಅದರಿಂದ ನಾವಿವತ್ತು ದೇವರನ್ನ ಹುಡುಕುವುದಕ್ಕಾಗಿ ಏನೆಲ್ಲಾ ಮಾಡ್ತೇವೆ, ಅದನ್ನೆಲ್ಲ ಮನಪೂರ್ವಕವಾಗಿ ಮಾಡ್ತಾ ಇದ್ದೇವಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಈ ರೀತಿ ದೇವರನ್ನ ಹಾಡೋದಾಗಿರ್ಲಿ, ಸ್ತುತಿಸೋದಾಗಿರ್ಲಿ, ಪ್ರಾರ್ಥನೆ ಮಾಡೋದಾಗಿರ್ಲಿ, ವಾಕ್ಯವನ್ನು ಓದೋದಾಗಿರ್ಲಿ, ಉಪವಾಸ ಮಾಡೋದಾಗಿರ್ಲಿ, ಸಭೆಗೆ ಹೋಗೋದಾಗಿರ್ಲಿ, ಕಾಣಿಕೆ ಕೊಡೋದಾಗಿರ್ಲಿ, ದೇವರ ವಿಷಯವಾಗಿ ಏನೇ ಮಾಡ್ಲಿ ಅದನ್ನ ಏನಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ, ಇನ್ನೊಬ್ಬರ ಬಲವಂತಕ್ಕೋಸ್ಕರ ಮಾಡ್ತಾರೆ. ಇನ್ನೊಬ್ರು ಕೇಳ್ತಾರೆ, ಇನ್ನೊಬ್ರು ಮಾಡ್ಬೇಕಂತ ಬಲವಂತ ಮಾಡ್ತಾರೆ. ಅವ್ರ ಅಪ್ಪ ಅಮ್ಮ ಬಲವಂತ ಇರ್ಬೋದು, ಇಲ್ಲಾಂದ್ರೆ ಗಂಡ ಹೆಂಡತಿ ಒತ್ತಾಯ ಇರ್ಬೋದು, ಇಲ್ಲಾಂದ್ರೆ ಅತ್ತೆ ಮಾವ ಒತ್ತಾಯ ಮಾಡೋದ್ರಿಂದ ಇರ್ಬೋದು, ಇಲ್ಲ ಅಂದ್ರೆ ಪಾಸ್ಟ್ರು ಕೇಳ್ತಾರೆ ಅನ್ನೋದ್ರಿಂದ ಇರ್ಬೋದು, ಇಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದಿರು ಪರಿಚಯ ಯಾರೋ ಅವ್ರು ಕೇಳ್ತಾರೆ, ಒತ್ತಾಯ ಮಾಡ್ತಾರೆ, ನಾವು ಮಾಡ್ಬೇಕಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇನ್ನೊಬ್ರು ಕೇಳೋದಕ್ಕೋಸ್ಕರ ಮಾಡ್ತಾರೆ, ಅವ್ರು ಹೇಳೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ.
ಅವ್ರಿರೋವಾಗ ಪ್ರಾರ್ಥನೆ ಮಾಡ್ತಾರೆ, ಅವ್ರಿರೋವಾಗ ಬೈಬಲ್ ಓದ್ತಾರೆ, ಅವ್ರು ಹೋಗುವಾಗ ಇವ್ರು ಕೂಡ ಚರ್ಚ್ಗೆ ಹೋಗ್ತಾರೆ. ಆದ್ರೆ ಅವ್ರಿಲ್ಲ ಅಂತಂದ್ರೆ ಇವ್ರು ಪ್ರಾರ್ಥನೆ ಮಾಡೋದಿಲ್ಲ. ಉದಾಹರಣೆಗೆ ಅಮ್ಮ ಎಲ್ಲೋ ಹೋಗಿದಾರೆ ಅಂತ ಅನ್ಕೊಳ್ಳಿ, ಮಕ್ಳು ಇರ್ತಾರೆ ಮನೇಲಿ, ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಪ್ರೇಯರ್ ಮಾಡಿ ಬೈಬಲ್ ಓದಿ ಅಂತ ಹೇಳ್ತಾ ಇರ್ತಾರೆ. ಅವ್ರ ಅಮ್ಮನ ಬಲವಂತಕ್ಕೆ ಏನ್ ಮಾಡ್ತಾರೆ, ಪ್ರೇಯರ್ ಮಾಡೋರು ಇರ್ತಾರೆ, ಅವ್ರ ಅಮ್ಮನ ಬಲವಂತಕ್ಕೆ ಬೈಬಲ್ ಓದೋರು ಇರ್ತಾರೆ. ಕೆಲವು ಸೇವಕರೆಲ್ಲ ಸಾಕ್ಷಿ ಹೇಳ್ತಾ ಇರ್ತಾರೆ, ಏನಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನಾವು ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ನಮಗೆ ನಾಷ್ಟ ಇಲ್ಲ, ನಾವು ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡ್ಲೇಬೇಕು. ಎದ್ದು ಚಿಕ್ಕ ಮಕ್ಳಾಗಿದ್ರು ಸರಿ, ಎದ್ದು ನಾವು ಪ್ರೇಯರ್ ಮಾಡ್ಲೇಬೇಕು. ನಾಡಾಡಿ ದೇವ್ರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲೆ ಸ್ವಲ್ಪ ಕುತ್ಕೊಂಡು ಬೈಬಲ್ ಓದ್ಬೇಕು. ಬೆಳಿಗ್ಗೆ ಎದ್ದು ಇದನ್ನ ಮಾಡಿದ್ರೇ ಆಮೇಲೆ ನಾಷ್ಟ. ಮಾಡಿಲ್ಲ ಅಂತಂದ್ರೆ ಆವತ್ತು ನಾಷ್ಟನೇ ಇಲ್ಲ ನಮಗೆ ಅಂತ ಅವ್ರು ಹೇಳೋದನ್ನ ನಾನು ಕೇಳಿದೆ. ಆತರ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಬೆಳೆಸಿದ್ರು. ಅವ್ರಾದ್ರೂ ಬೆಳೆಸಿದ್ರಿಂದ ನಾವು ಬೆಳೀತಾ ದೇವ್ರನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಆತರ ಅನೇಕ ಮನೆಗಳಲ್ಲಿ ಮಾಡ್ತಾರೆ. ಅವ್ರ ತಾಯಿ ಬಲವಂತ ಪಡಿಸಿ ಕಡ್ಡಾಯ ಪಡಿಸೋದ್ರಿಂದ, ಅಪ್ಪ ಬಲವಂತ ಮಾಡೋದ್ರಿಂದ ಮಾಡ್ತಾರೆ. ಅಕಸ್ಮಾತ್ ಈ ತರ ಇರುವಂತ ತಾಯಿ ಒಂದ್ ದಿವಸ 1-2 ದಿವಸ ಎಲ್ಲೋ ಒಂದು ಫಂಕ್ಷನ್ ಬಂತು, ಎಲ್ಲ ಹೋಗ್ಬಿಟ್ಟಿದ್ದಾರೆ, ಮನೇಲಿ ಇಲ್ಲ ಅಂತ ಅನ್ಕೊಳ್ಳಿ. ಇವಾಗ ಇವ್ರಿಗೆ ಏನಾದ್ರೆ ರಜಾ ಆವತ್ತು, ಇವರಿಗೆ ಪ್ರೇಯರ್ ಮಾಡೋದಕ್ಕೆ ರಜಾ, ಬೈಬಲ್ ಓದೋದಕ್ಕೆ ರಜಾ, ದೇವ್ರನ್ನ ಹಾಡಿ ಸ್ತೋತ್ರ ಮಾಡೋದಕ್ಕೆ ರಜಾ. ಇವತ್ತು ನಾ ಅಮ್ಮ ಇಲ್ಲಪ್ಪ ಮನೇಲಿ 2 ದಿವಸ ಆರಾಮಾಗಿರ್ಬೋದು. ನಾ ಅಮ್ಮ ಮನೇಲಿ ಇದ್ರೆ ಪ್ರೇಯರ್ ಮಾಡು ಬೈಬಲ್ ಓದು ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ನಾವೊಂದು ಬಲವಂತಿಗೆ ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ನಮ್ಮ ಊಟನೇ ಕೊಡಲ್ಲ. ಇವತ್ತು ನಮ್ಮ ಅಮ್ಮ ಎಲ್ಲ ಮನೇಲಿ 2 ದಿವಸ ಆರಾಮಾಗಿರ್ಬೋದು ಅಂತ ಅಂದ್ಬಿಟ್ಟು ಖುಷಿಯಾಗಿರ್ತಾರೆ. ಆರಾಮ ಬಂದ್ಬಿಟ್ಟು ಅಯ್ಯೋ ನಮ್ಮ ಮತ್ತೆ ಬಂದ್ಬಿಡ್ತು, ತಿರ್ಗಾ ಅಥವಾ ಪ್ರೇಯರ್ ಮಾಡು, ತಿರ್ಗಾ ಬೈಬಲ್ ಓದು ಅಂತ ಅವರ ಅಮ್ಮನ ಬಲವಂತಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಈ ತರ ಯಾರೋ ಒಬ್ರು ಬಲವಂತಕ್ಕೋಸ್ಕರ ಮಾಡೋವಂಥವ್ರು ಇರ್ತಾರೆ. ಇವ್ರು ಮನಪೂರ್ವಕವಾಗಿ ಮಾಡೋರಲ್ಲ. ಇವ್ರಿಗೆ ಹೆಂಗೆ ಅಂದ್ರೆ ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಪಾಠ ಕಲಿಸ್ಕೊಡ್ತಾರೆ. ಆ ಪಾಠನ ಕಂಠಪಾಠ ಮಾಡ್ತಾರೆ. ಕಂಠಪಾಠ ಅಂತಂದ್ರೆ ಅವರು ನೋಡ್ದಿರನೆ ಅದನ್ನ ಹೇಳ್ತಾರೆ. ಅವ್ರ ಮನಸ್ಸಿನಲ್ಲಿ ಅದು ಬಂದ್ಬಿಟ್ಟಿರುತ್ತೆ. ನೋಡ್ದಿರನೆ ಏನೋ ಒಂದು ಪಾಠವನ್ನ ಹೇಳಿ ಬಾಯಿಂದ ಅವರು ಒಪ್ಪಿಸ್ತಾರೆ. ಆದ್ರೆ ಅವ್ರ ಆ ಕಂಠಪಾಠ ಏನಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ ಅದನ್ನ ಏನೋ ಅದ್ರಲ್ಲಿರುವಂತ ವಿಷಯ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ಸುಮ್ಮನೆ ಟೀಚರ್ಗೆ ಹೇಳ್ಬೇಕು, ನಮಗೆ ಚಿಕ್ಕ ವಯಸ್ಸಲ್ಲಿ ಪದ್ಯ ಎಲ್ಲ ಏನ್ ಮಾಡೋರು ಕಂಠಪಾಠ ಮಾಡ್ಸೋದು. ಆ ಕಂಠಪಾಠ ಮಾಡುವಂತ ಉದ್ದೇಶ ಏನು ಅಂತಂದ್ರೆ ಅದನ್ನ ನಾವು ಕಲ್ತ್ಬಿಟ್ಟು ತಿರ್ಗಾ ನಾವು ಅದು ನಮಗೆ ಓದೋದಕ್ಕೆ ಎಲ್ಲೂ ಸಿಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಚಿಂತೆಯೇ ನಾವು ಅದನ್ನ ಯೋಚನೆ ಮಾಡ್ಕೊಂಡು ಅದರಲ್ಲಿ ಏನ್ ಸತ್ಯ ಇದೆ, ಏನ್ ಸಾರಾಂಶ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕಂಠಪಾಠ ಮಾಡಿಸ್ತಾರೆ. ಆದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಕಂಠಪಾಠ ಮಾಡ್ತಾ ಇದ್ವಿ, ಆದ್ರೆ ಅದ್ರಲ್ಲಿ ಏನ್ ಸಾರಾಂಶ ಇದೆ, ಅದನ್ನ ನಾವು ಏನ್ ಕಲಿಬೇಕು, ಆ ಒಂದು ಪದ್ಯದಿಂದ ನಾವ್ ಏನ್ ತಿಳ್ಕೊಳ್ಬೇಕು ಅದನ್ನ ಯೋಚನೆ ಮಾಡ್ತಾ ಇರಲಿಲ್ಲ. ಸುಮ್ನೆ ಟೀಚರ್ಗೆ ಹೇಳ್ಬೇಕಂತ ಅಂದ್ಬಿಟ್ಟು ಅದನ್ನ ಕಲ್ತ್ಬಿಟ್ಟು ಹೇಳ್ಬಿಡ್ತಾರೆ. ಹೇಳ್ಬಿಟ್ಮೇಲೆ ಮತ್ತೆ ಮರೆತೋಗ್ಬಿಡ್ತಾ ಇದ್ರು. ಆ ರೀತಿಯಾಗಿ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಇನ್ನೊಬ್ರು ಬಲವಂತಕ್ಕೋಸ್ಕರ ಅವರು ಕಲ್ತಿರೋದನ್ನ ಮಾಡ್ತಾರೆ. ಸುಮ್ನೆ ಕುತ್ಕೊಂಡು ಕಣ್ಮುಚ್ಕೊಂಡು ಸ್ವಲ್ಪ ಸ್ತೋತ್ರ ಅಂತ ಅವ್ರು ಕಲ್ತಿರುವಂತ ಸ್ತೋತ್ರನ ಸುಮ್ನೆ ಹೇಳ್ತಾರೆ. ಆದ್ರೆ ಅದ ಮನಸ್ಸನ್ನ ಆಳದಿಂದ ದೇವರನ್ನ ನೋಡಿ ನಾನು ದೇವರನ್ನು ಮಾಡುವಂತ ಉಪಕಾರಗಳಿಗಾಗಿ ಅವ್ರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ನುವಂತ ಭಾವನೆಯಿಂದ ಬರೋದಿಲ್ಲ. ಸುಮ್ನೆ ಸ್ತೋತ್ರ ಅಂತ ಅವ್ರಿಗೆ ಕಲ್ತಿರುವಂತ 2 ಮಾತನ್ನ ಸ್ತೋತ್ರ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಅವ್ರು ಏನ್ ಪ್ರಾರ್ಥನೆ ಕಲ್ತಿರ್ತಾರೆ, ಯಾವ ಕಾರ್ಯಗಳಿಗೆಲ್ಲ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾ ಇರ್ತಾರೆ, ಅದೊಂದು 2 ಕಾರ್ಯವನ್ನು ದೇವರ ಒಪ್ಪಿಸ್ಕೊಟ್ಟು ದೇವರೇ ಹಿಂಗ್ ಮಾಡು ಹಂಗ್ ಮಾಡು ಅಂತೆಲ್ಲ ಹೇಳ್ಬಿಟ್ಟು ಸುಮ್ನೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಬೈಬಲ್ ಓದಿದ್ರು ಕೂಡ ಬೈಬಲ್ ಓದ್ತಾ ಇರ್ತಾರೆ. ಆದ್ರೆ ಒಂದ್ ದಿವಸಕ್ಕೆ ಇಷ್ಟು ಅಂತ ಓದ್ಬೇಕಿರುತ್ತೆ. ಇವರು ಬೈಬಲ್ ಓದ್ತಾರೆ, ಬೈಬಲ್ ಇಂದ ಏನಾದ್ರು ನಾನು ಏನ್ ಓದ್ತಾ ಇದ್ದೇನೆ, ಅದ್ರಲ್ಲಿ ಏನ್ ಸತ್ಯಾಂಶ ಇದೆ, ಅದರಿಂದ ನಾನು ಏನ್ ಕಲ್ತ್ಕೊಳ್ಬೇಕು, ನನ್ನ ಜೀವಿತದಲ್ಲಿ ನಾನು ಅದರಿಂದ ಏನನ್ನ ಅಳವಡಿಸ್ಕೊಂಡು ನಾನು ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸುಮ್ನೆ ಖಾಲಿ ಪಾಠ ತರ ಓದ್ತಾ ಇರ್ತಾರೆ, ಖಾಲಿ ಅಕ್ಷರಗಳನ್ನ ಓದ್ತಾ ಇರ್ತಾರೆ. ಓದಿ ಒಂದು 1 ಗಂಟೆ ಓದಿ ನಾನು ಮುಗಿಸ್ಬಿಡ್ಬೇಕು. ನಾ ಅಮ್ಮಗೆ ಇಷ್ಟು ಓದಿದೀನಿ ನಾನು ತೋರಿಸ್ಬಿಡ್ಬೇಕು. ಅಷ್ಟು ಓದ್ಬಿಟ್ಟಿದ್ದೀನಿ ಅಂತಂದ್ರೆ ನಾ ಅಮ್ಮ ಏನ್ ಮಾಡ್ತಾರೆ, ನಾನು ತಿಂಡಿ ಕೊಡ್ತಾರೆ ಅಂತ ಅನ್ಬಿಟ್ಟು ಓದಬೇಕು ಅನ್ನೋದಕ್ಕೋಸ್ಕರ ಓದ್ತಾರೆ ಹೊರತು, ಆದ್ರೆ ಓದಿದ್ದು ಅವ್ರಿಗೇನು ಅರ್ಥ ಆಗೋದಿಲ್ಲ. ಓದಿದ್ರಿಂದ ಅವ್ರೇನು ಕಲಿಯೋದು ಇಲ್ಲ. ನಾವು ಸತ್ಯವೇದವನ್ನ ಯಾಕೆ ಓದ್ಬೇಕು, ಬೈಬಲ್ ಓದ್ಬೇಕು ಅಂತ ಎಲ್ರು ನಮ್ಗೆ ಹೇಳ್ತಾರೆ. ಅರೆ ನಾವ್ ಯಾಕೆ ಓದ್ಬೇಕು? ದೇವ್ರೇನ್ ಹೇಳ್ತಾರೆ ಅಂತಂದ್ರೆ, ಯಾರಿಗೆಲ್ಲ ದೇವರು ನನ್ನ ವಾಕ್ಯನ ಓದು ಅಂತ ಹೇಳಿದ್ರು ಅಂತ ನಾವು ನೋಡುವಾಗ, ಯಾರಿಗೆಲ್ಲ ದೇವ್ರು ನನ್ನ ವಾಕ್ಯವನ್ನು ಓದಿ ಅಂತ ಅವ್ರು ಹೇಳಿದ್ರು ಕೂಡ ದೇವ್ರು ಅವ್ರಿಗೆ ಹೇಳಿದ ಉದ್ದೇಶವೇನಂದ್ರೆ ಅದನ್ನ ಓದಿ ಅದನ್ನ ನಿಮ್ಮ ಜೀವಮಾನದಲ್ಲೆಲ್ಲ ನೀವು ಕೈಗೂಡ ನಡೆಯಿರಿ ಅಂತ ದೇವರು ಹೇಳ್ತಾರೆ. ಹಾಗೆ ದೇವರು ನಮಗೆ ವಾಕ್ಯವನ್ನು ಓದೋದಕ್ಕೆ ಹೇಳುವಂತ ಉದ್ದೇಶ ಅದನ್ನ ಓದಿ ಅದನ್ನ ನಾವು ತಿಳ್ಕೊಂಡು ಅದರ ಪ್ರಕಾರ ನಾವು ಜೀವನ ಪೂರ್ತಿ ನಡೆಯಬೇಕು ಅನ್ನೋದಕ್ಕೋಸ್ಕರ ದೇವರು ನಮಗೆ ವಾಕ್ಯವನ್ನು ಓದೋದಕ್ಕೆ
ಹೇಳ್ತಾರೆ. ಆದ್ರೆ ಈ ರೀತಿ ಬೇರೆಯವರ ಬಲವಂತಕ್ಕೋಸ್ಕರ ಓದಂತವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಓದ್ತಾರೆ, ಆದ್ರೆ ಓದಿದ್ದವ್ರಿಗೆ ಒಂದು ಕೂಡ ಜ್ಞಾಪಕ ಇರುವುದಿಲ್ಲ. ಆ ಓದಿದ ವಾಕ್ಯದ ಪ್ರಕಾರ ಅವ್ರು ಜೀವಿಸೋದು ಇಲ್ಲ, ಅವ್ರ ಜೀವಿತಗಳನ್ನ ಆ ರೀತಿ ಅವರು ಸರಿ ಮಾಡ್ಕೊಳ್ಳೋದು ಇಲ್ಲ. ಈ ರೀತಿ ನಾವು ಇನ್ನೊಬ್ಬರ ಬಲವಂತಕ್ಕೋಸ್ಕರ ಏನನ್ನು ಕೂಡ ಮಾಡುವಂತವರಾಗಿರಬಾರದು. ಇನ್ನೊಬ್ಬರ ಬಲವಂತಕ್ಕೋಸ್ಕರ ಮಾಡುವಂತ ಉಪವಾಸ ಕೂಡ ಅಷ್ಟೇ. ಇವ್ರಿಗೆ ಉಪವಾಸ ಮಾಡ್ಬೇಕಂತ ಏನು ಇಷ್ಟ ಇರೋದಿಲ್ಲ, ಆದ್ರೆ ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ, ಎಲ್ಲ ಉಪವಾಸ ಮಾಡ್ಬೇಕಂತ ಹೇಳ್ತಾರೆ. ಅವಾಗ ಏನ್ ಮಾಡೋದು? ಸೊ ಅಯ್ಯೋ ಟೈಮ್ ಯಾವಾಗಪ್ಪ ಹೋಗುತ್ತೆ, ಯಾವಾಗಪ್ಪ ಊಟ ಟೈಮ್ ಬರುತ್ತೆ, ನಮ್ಮನೇಲಿ ಇವತ್ತೆಲ್ಲ ಉಪವಾಸ ಘೋಷಣೆ ಮಾಡ್ಬಿಟ್ಟಿದ್ದಾರೆ, ನಾವೇನು ತಿನ್ನೋಂಗಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಬೇಜಾರು ಮಾಡ್ಕೊಂಡು ಉಪವಾಸ ಇರ್ತಾರೆ. ಇನ್ನು ಕೆಲವರಂತೂ ಹೋಗಿ ಆಚೆ ತಿನ್ಕೊಂಡ್ ಬಂದ್ಬಿಡ್ತಾರೆ, ಆಚೆ ಕಡೆ ಹೋಗ್ಬಿಟ್ಟು ತಿನ್ಕೊಂಡ್ ಬಂದ್ಬಿಟ್ಟು ಉಪವಾಸ ಅಂತ ಮನೇಲಿ ಇಡ್ತಾರೆ. ಈ ತರ ಏನೇನು ಕೆಲಸಗಳು ಮಾಡೋದು ಇರ್ತಾರೆ. ಅವಾಗ ಇವರೆಲ್ಲ ಮನಪೂರ್ವಕವಾಗಿ ಅದನ್ನ ಮಾಡೋದಿಲ್ಲ. ಸಭೆಗೆ ಹೋದ್ರು ಅಷ್ಟೇ, ಇನ್ನೊಬ್ರು ಬಲವಂತಕ್ಕೆ ಹೋಗ್ತಾರೆ, ಅವ್ರು ಎಳ್ಕೊಂಡು ಹೋಗ್ತಾರೆ, ಅವ್ರಿಗೆ ಎಳ್ಕೊಂಡು ಹೋಗೋದ್ರಿಂದ ಇವ್ರು ಕೂಡ ಜೊತೆಲ್ಲ ಕೂತ್ಕೊಂಡಿರ್ತಾರೆ. ಕಾಣಿಕೆ ಕೊಟ್ಟರು ಕೂಡ ಅಷ್ಟೇ, ಇವ್ರಿಗೇನು ಸಂತೋಷವಾಗಿ ದೇವರ ರಾಜ್ಯಕ್ಕೆ ಏನೋ ಪ್ರಯೋಜನ ಆಗ್ಲಿ ಅಂತ ಕೊಡ್ಬೇಕನ್ನ ಆಸಕ್ತಿ ಇರಲ್ಲ. ಏನ್ ಮಾಡೋದು ಕೊಡ್ಬೇಕು, ಸರಿ ಕೊಟ್ಬಿಡೋಣ ಅಂತ ಸುಮ್ಮನೆ ಏನೋ ಒಂದು ಕಾಣಿಕೆ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈ ರೀತಿ ಏನೇ ಮಾಡಿದ್ರು ಕೂಡ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಬ್ರು ಬಲವಂತಕ್ಕೋಸ್ಕರ ಮಾಡ್ತಾರೆ, ಇವರು ಒಳಗಡೆಯಿಂದ ಅದು ಬರೋದಿಲ್ಲ. ಆಗ ಆ ರೀತಿಯಾಗಿ ಮಾಡುವಂತವ್ರ ಜೊತೆ ದೇವರು ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ಕೊಂಡು ನೋಡ್ಬೇಕು, ನಾನು ಯಾವ ರೀತಿ ಇದ್ದೀನಿ, ನಾನು ದೇವರನ್ನ ಹುಡುಕುವುದಕ್ಕೋಸ್ಕರ ನಾನು ಮಾಡುವಂತ ಎಲ್ಲಾ ಕಾರ್ಯವನ್ನು ಮನಪೂರ್ವಕವಾಗಿ ಮಾಡ್ತಾ ಇದ್ದೇನ, ಅಥವಾ ಯಾರೋ ಒಬ್ರು ಬಲವಂತಕ್ಕೋಸ್ಕರ, ಯಾರೊಬ್ರು ಕೇಳ್ತಾರೆ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇನ ಅಂತ ಯೋಚನೆ ಮಾಡ್ಬೇಕು. ಇನ್ನೊಬ್ರು ಕೇಳ್ತಾರೆ, ಇನ್ನೊಬ್ರು ನಮ್ಮನ್ನು ಬಲವಂತ ಮಾಡ್ತಾರೆ ಅಂತ ನಾವು ಮಾಡ್ತಾ ಇದೀವಿ ಅಂತಂದ್ರೆ ದೇವರು ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನಸ್ಸಿನಿಂದ ನಾವು ದೇವರನ್ನ ಹುಡುಕುವಾಗ ದೇವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಹೆಸರಿಗೋಸ್ಕರ ಮಾಡ್ತಾರೆ. ಏನ್ ಮಾಡಿದೀವಿ ನಾವು, ಯೇಸು ಸ್ವಾಮಿ ನಂಬಿದ್ದೀವಿ, ನಾವು ಕ್ರೈಸ್ತರಾಗಿದ್ದೀವಿ, ಅವಾಗ ಇದೆಲ್ಲ ನಾವು ಮಾಡ್ಲೇಬೇಕು, ಇದೆಲ್ಲ ಮಾಡಿಲ್ಲ ಅಂತಂದ್ರೆ ಸೈತಾನ ಏನಾದ್ರು ನಮ್ಮ ವಿರುದ್ಧವಾಗಿ ಬಂದು ಏನೋ ಮಾಡ್ಬಿಡ್ತಾನೆ, ನಮಗೇನಾದ್ರು ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಸುಮ್ನೆ ಹೆಸರಿಗೋಸ್ಕರ ಮಾಡುವಂತವ್ರಾಗಿರ್ತಾರೆ. ಆದ್ರೆ ನಾನು ನೀವು ಸುಮ್ನೆ ಹೆಸರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ, ಸುಮ್ನೆ ಬೈಬಲ್ ಓದ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ಆದ್ರೆ ಆಸಕ್ತಿಯಿಂದ ನಾವು ಮಾಡಬೇಕು. ಹಲ್ಲೆಲೂಯಾ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ, ಗರ್ವ ಪಡೋದಕ್ಕೋಸ್ಕರ ಮಾಡ್ತಾರೆ. ಹಂಗಂದ್ರೆ ಏನು, ಕೆಲವರು ನಾನು ಇಷ್ಟೊತ್ತು ಪ್ರಾರ್ಥನೆ ಮಾಡ್ತೀನಿ, ಇಷ್ಟೆಲ್ಲಾ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ನಾನು ಇಷ್ಟು ಬೈಬಲ್ ಓದ್ತೀನಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ನಾನು ಇಷ್ಟು ಸರಿ ಬೈಬಲ್ ಓದ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಒಂದ್ ದಿವಸಕ್ಕೆ ಇಷ್ಟು ಅಧ್ಯಾಯ ಓದ್ತೀನಿ ಅಂತ ಹೇಳ್ಕೊಂತಾ ಇರ್ತಾರೆ. ನಾನು ಇಷ್ಟು ದಿನ ಉಪವಾಸ ಮಾಡಿದ್ದೀನಿ, ನಾನು ದಿವಸಕ್ಕೆ ತಿಂಗಳಲ್ಲಿ ಇಷ್ಟು ಸಲ ಉಪವಾಸ ಮಾಡ್ತೇನೆ, ಇಷ್ಟು ಗಂಟೆ ಉಪವಾಸ ಮಾಡ್ತೇನೆ, ನಾನು ಇಷ್ಟು ಕಾಣಿಕೆ ಕೊಡ್ತೀನಿ ಅಂತ ಕಾಣಿಕೆ ಕೊಡೋದನ್ನು ಕೂಡ ಹೇಳ್ಕೊಂಡವ್ರು ಇರ್ತಾರೆ. ಈ ರೀತಿ ಮಾಡ್ತಾರೆ. ಆದ್ರೆ ಕೆಲವರು ಮಾಡುವಂತ ಉದ್ದೇಶ ಏನಂತಂದ್ರೆ ಅದರಲ್ಲಿ ಹೆಚ್ಚಳ ಪಡೋದಕ್ಕೋಸ್ಕರ, ಅದನ್ನ ಹೇಳ್ಕೊಳ್ಳೋದಕ್ಕೋಸ್ಕರ, ಅದರಲ್ಲಿ ಗರ್ವ ಪಡೋದಕ್ಕೋಸ್ಕರ ಮಾಡ್ತಾರೆ. ಫರಿಸಾಯರ ರೀತಿಯಲ್ಲಿ ಫರಿಸಾಯನ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಾನು ಉಪವಾಸ ಮಾಡ್ತೀನಿ, ವಾರಕ್ಕೆ 2 ವಾರತಿ, ನಾನು ಹತ್ರಲ್ಲಿ ಒಂದು ಪಾಲ್ ಕೊಡ್ತೀನಿ, ಕಾಣಿಕೆ ಕೊಡ್ತೇನೆ, ನಾನು ನಿನ್ನ ಬಾಕಿಗಳೆಲ್ಲ ಕೈಗೊಂಡು ನಡೀತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಅವನ ಅಷ್ಟುದ್ದ ಹೇಳ್ತಾನೆ. ಅದೇ ರೀತಿ ಕೆಲವರು ಮಾಡಿದ್ರು ಕೂಡ ಅದನ್ನೆಲ್ಲ ಗರ್ವ ಪಡೋದಕ್ಕೆ, ಹೇಳ್ಕೊಡೋದಕ್ಕೋಸ್ಕರ, ಅದನ್ನೆಲ್ಲ ನಾನು ಮಾಡೋದ್ರಿಂದ ನಾನು ತುಂಬಾ ಪರಿಶುದ್ಧನು, ನಾನು ತುಂಬಾ ಭಯಭಕ್ತಿ ಉಳ್ಳವನು ಅನ್ನೋ ಅವ್ರನ್ನ ತೋರಿಸ್ಕೊಳೋದಕ್ಕೋಸ್ಕರ ಮಾಡುವಂತವರಾಗಿರ್ತಾರೆ. ನಾನು ನೀವು ದೇವ್ರನ್ನ ಹುಡುಕ್ಬೇಕಾಗಿರುವಂತದ್ದು ಇನ್ನೊಬ್ರ ಮುಂದೆ ಗರ್ವ ಪಡೋದಕ್ಕೋಸ್ಕರ ಅಲ್ಲ, ನಾನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀನಿ ಗೊತ್ತಾ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಅಲ್ಲ. ನಾವು ಉಪವಾಸ ಮಾಡ್ತೀವೋ, ಕಾಣಿಕೆ ಕೊಡ್ತೀವೋ, ವಾಕ್ಯವನ್ನು ಓದ್ತೀವೋ, ಏನೇ ಮಾಡ್ತೀವೋ ಅದು ನಮಗೆ ದೇವರಿಗೆ ಐಕ್ಯತೆಗೋಸ್ಕರ ನಾವು ಮಾಡಬೇಕು. ಇನ್ನೊಬ್ಬರ ಹತ್ರ ಹೋಗಿ ಅದನ್ನ ಹೇಳ್ಕೊಳ್ಳೋದಕ್ಕೋಸ್ಕರ ಅಲ್ಲ. ಆದ್ರೆ ಕೆಲವರು ಇನ್ನೊಬ್ಬರ ಮುಂದೆ ಹೇಳ್ಕೊಂಡು ಅದ್ರಲ್ಲಿ ಗರ್ವಪಟ್ಟು ಅವ್ರನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರನೇ ಅದನ್ನ ಮಾಡುವಂತವರಾಗಿರ್ತಾರೆ. ಆ ರೀತಿಯಾಗಿ ಮಾಡುವಂತವ್ರ ಜೊತೆ ದೇವರು ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಭಯ ಬಂದಾಗ ಮಾತ್ರ ಮಾಡ್ತಾರೆ. ಸಮೀಪದಲ್ಲಿ ಏನಾಯ್ತು, ಕೊರೋನಾ ಬಂತು. ಕೊರೋನಾ ಬಂದಾಗ ಪ್ರಾರಂಭದಲ್ಲಿ ಕೊರೋನಾ ವಿಷಯದಲ್ಲಿ ಜನಗಳು ತುಂಬಾ ಭಯದಿಂದ ಇದ್ರು. ಅಯ್ಯೋ, ಕೊರೋನಾ ಬಂದ್ರೆ ಸತ್ತೋಗ್ಬಿಡ್ತಾರಂತೆ, ಹಾಗೆ ಹೀಗೆ ಅಂತ ಕೊರೋನಾ ವಿಷಯವಾಗಿ ಜನಗಳಿಗೆ ತುಂಬಾ ಭಯ ಇತ್ತು. ಆಗ ಏನಾಯ್ತು ಅಂತಂದ್ರೆ ಕೊರೋನಾ ಬಂದ ಪ್ರಾರಂಭದಲ್ಲಿ ಜಗತ್ತಿನಾದ್ಯಂತ ಜನಗಳಿಗೆ ತುಂಬಾ ಭಯ ಬಂತು. ಎಷ್ಟೋ ಜನ ಏನ್ ಮಾಡಿದ್ರು, ಆ ಭಯ ಕರ್ಕೊಳಕ್ ಆಗದಿನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು. ನನಗೆಲ್ಲ ಕೊರೋನಾ ಬಂದ್ಬಿಡುತ್ತೇನೋ, ಏನಾಗ್ಬಿಡುತ್ತೋ ಅಂತ ಅಂದ್ಬಿಟ್ಟು. ಇನ್ನು ಕೆಲವರು ಕೊರೋನಾ ಬಂದಿದ್ರು ಕೂಡ ಅವ್ರಿಗೆ ಅವರು ಸುಲಭವಾಗಿ ವಾಸಿ ಆಗೋದಕ್ಕೆ ಅವಕಾಶ ಇತ್ತು. ಆದ್ರೆ ಅವ್ರಿಗೆ ಬಂದಂತ ಭಯ, ಅಯ್ಯೋ ನನಗೆ ಕೊರೋನಾ ಬಂದ್ಬಿಟ್ಟಿದೆಯಂತೆ
ಆ ಒಂದು ಭಯದಿಂದನೇ ಎಷ್ಟೋ ಜನ ಸತ್ತೋದ್ರು. ವೈದ್ಯರು ಏನ್ ಹೇಳ್ತಾರೆ ಅಂದ್ರೆ, ಕೊರೋನಾ ಬಂದು ಕೊರೋನಾದಿಂದ ಜನಗಳು ಸತ್ತಿದ್ದಕ್ಕಿಂತಲೂ ಕೊರೋನಾ ಬಂದಿದೆ ಅನ್ನುವಂತ ಭಯದಿಂದನೇ ಎಷ್ಟೋ ಜನ ಸತ್ತೋದ್ರು ಅಂತ ಹೇಳ್ತಾರೆ. ಈ ರೀತಿ ಏನಾಗುತ್ತಂದ್ರೆ, ಕೆಲವರು ದೇವ್ರನ್ನ ಹುಡುಕ್ತಾರೆ. ಯಾವಾಗ ಹುಡುಕ್ತಾರೆ ಅಂತಂದ್ರೆ, ಏನಾದ್ರೂ ಭಯ ಬರುವಾಗ ಹುಡುಕ್ತಾರೆ. ಏನಾದ್ರೂ ಒಂದು ವಿಪತ್ತು ಸಂಭವಿಸೋದಕ್ಕಿದೆ, ಏನಾದ್ರೂ ತೊಂದರೆ ಇದೆ, ಯಾರೋ ಬಂದು ಏನೋ ಸಮಸ್ಯೆ ಮಾಡ್ತಾ ಇದ್ದಾರೆ, ಯಾರೋ ನಾವು ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದಾರೆ, ನಮಗೇನೋ ಒಂದು ಆಪತ್ತು ಬಂದು ಒದಗಿದೆ, ಆ ಕಷ್ಟದಿಂದ ನಾವು ಬಿಡುಗಡೆ ಆಗ್ಬೇಕು, ಆ ತೊಂದರೆಯಿಂದ ನಾವು ಆಚೆ ಬರಬೇಕು ಅನ್ನುವಂಥ ಸಮಯದಲ್ಲಿ, ಕಷ್ಟದಲ್ಲಿ ಮಾತ್ರನೇ ದೇವರನ್ನ ಹುಡುಕುವಂತವர்களಾಗಿರ್ತಾರೆ. ಆದ್ರೆ ಆ ಕಷ್ಟ ತೀರೋದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ದೇವ್ರನ್ನ ಮರ್ತೋಗ್ಬಿಡ್ತಾರೆ. ತಿರ್ಗಾ ಅವ್ರು ಮತ್ತೆ ದೇವ್ರನ್ನ ಹುಡುಕುವಂಥದ್ದು ಯಾವಾಗ ಅಂತಂದ್ರೆ, ಅವ್ರು ಮತ್ತೆ ಏನಾದ್ರು ಕಷ್ಟ ಬಂದಾಗ್ಲೇನೆ. ಆದ್ರೆ ಆ ರೀತಿ ಕೇವಲ ಕಷ್ಟ ಬರುವ ಸಮಯದಲ್ಲಿ ಮಾತ್ರ ಪ್ರಾರ್ಥನೆ ಮಾಡೋದು, ದೇವರ ವಾಕ್ಯವನ್ನು ಓದೋದು, ಉಪವಾಸ ಮಾಡುವಂಥದ್ದು, ಆ ಕಷ್ಟಗಳ ಇಲ್ಲದಿರೋ ಸಮಯದಲ್ಲಿ ಉಪವಾಸ ಹೇಳ್ದಿರ, ಪ್ರಾರ್ಥನೆ ಹೇಳ್ದಿರ, ದೇವ್ರ ವಾಕ್ಯ ಧ್ಯಾನ ಹೇಳ್ದಿರ ಬದುಕುವಂತವ್ರು ದೇವರನ್ನ ಮನಪೂರ್ವಕವಾಗಿ ಹುಡುಕುವಂತವರುಗಳು ಅಲ್ಲ. ಈ ದಿವಸ ನಾನು ನೀವು ಯಾವ ತರ ಇದ್ದೀವಿ ಯೋಚನೆ ಮಾಡ್ಬೇಕು. ಒಳ್ಳೆ ಕಷ್ಟ ಬಂತು ಅಂದಾಗ ಸಭೆಗೆ ಓಡಿ ಬರೋದು, ಕಷ್ಟ ಬಂತು ಅಂದಾಗ ಪ್ರಾರ್ಥನೆ ಮಾಡೋದು, ಕಷ್ಟ ಬಂತು ಅಂದಾಗ ಉಪವಾಸ ಮಾಡೋದು, ಆತರ ಮಾಡ್ತಾ ಇದ್ರೆ ನಾವು ಮನಪೂರ್ವಕವಾಗಿ ದೇವರನ್ನ ಹುಡುಕ್ತಾ ಇಲ್ಲ ಅಂತ ಅರ್ಥ. ಆದ್ರೆ ಮನಪೂರ್ವಕವಾಗಿ ದೇವರನ್ನ ಹುಡುಕುವಂತವನು ಎಲ್ಲಾ ಸಮಯಗಳಲ್ಲೂ ದೇವರನ್ನ ಹಾಡ್ತಾನೆ, ಸ್ತುತಿಸ್ತಾನೆ, ಪ್ರಾರ್ಥಿಸ್ತಾನೆ, ದೇವರ ವಾಕ್ಯವನ್ನು ಓದ್ತಾನೆ, ಉಪವಾಸಗಳಿರ್ತಾನೆ, ದೇವರನ್ನ ಹಂಬಲದಿಂದ ಎಲ್ಲಾ ಸಮಯದಲ್ಲಿ ಹುಡುಕ್ತಾನೆ. ಹಲ್ಲೆಲೂಯಾ. ನಾನು ನೀವು ಆತರ ಇದ್ದೀವ ಯೋಚನೆ ಮಾಡಿ ನೋಡ್ಬೇಕು. ಒಂದು ವೇಳೆ ನಾವು ಎಲ್ಲಾ ಸಮಯಗಳಲ್ಲಿ ಕರ್ತನನ್ನ ಹುಡುಕುವಂತವர்களಾಗಿದ್ದಾರೆ, ನಾವು ಕರ್ತನನ್ನ ಹುಡುಕುವುದಕ್ಕೋಸ್ಕರ ಮಾಡುವಂತ ಕಾರ್ಯಗಳನ್ನ ದೇವರ ಮೇಲಿನ ಪ್ರೀತಿಯಿಂದ ನಾವು ಮಾಡಬೇಕು. ದೇವರನ್ನ ಹಾಡ್ತೀವಿ, ಸ್ತುತಿಸ್ತೀವಿ, ದೇವರ ವಾಕ್ಯವನ್ನು ಓದ್ತೀವಿ, ಅದೆಲ್ಲ ಮಾಡ್ತೀವಿ ಅಂದ್ರೆ ಅದೆಲ್ಲವನ್ನು ಪ್ರೀತಿಯೊಡನೆ ನಾವು ಮಾಡಬೇಕು. ಪ್ರೀತಿಯಿಂದ ನಾವು ದೇವರನ್ನ ಪ್ರೀತಿಸಿ ಅವರನ್ನ ಹಾಡಿ ಸ್ತುತಿಸಬೇಕು. ದೇವರನ್ನ ಪ್ರೀತಿಸಿ ದೇವರೊಟ್ಟಿಗೆ ಅನ್ಯೋನ್ಯತೆ ನಾನು ಇರ್ಬೇಕಂತ ಹೇಳಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯವನ್ನ ನಾವು ಪ್ರೀತಿಸಿ ದೇವರ ವಾಕ್ಯಗಳನ್ನ ನಾವು ಧ್ಯಾನ ಮಾಡಬೇಕು. ಸಭೆಗೆ ನಾವು ಬರ್ತೀವಿ ಅಂದ್ರೆ ದೇವರನ್ನ ಪ್ರೀತಿಸಿ ನಾನು ದೇವರ ಸಮ್ಮುಖಕ್ಕೆ ಹೋಗ್ತೇನೆ ಅಂತ ಹೇಳಿ ದೇವರ ಮೇಲಿನ ಪ್ರೀತಿಯಿಂದ ನಾವು ಸಭೆಗೆ ಬರಬೇಕು. ನಾವು ಏನೇ ಕಾರ್ಯವನ್ನು ಮಾಡಿದ್ರು ಕೂಡ ಅದನ್ನ ದೇವರ ಮೇಲಿನ ಪ್ರೀತಿಯಿಂದ ನಾವು ಮಾಡಬೇಕು. ಅವನು ದೇವರನ್ನ ಮನಪೂರ್ವಕವಾಗಿ ಹುಡುಕುವಂತವನು. ಹಲ್ಲೆಲೂಯಾ. ಇವತ್ತು ನಾನು ನೀವು ಆ ರೀತಿ ಇದೇವ ಯೋಚನೆ ಮಾಡಬೇಕು. ಒಂದು ವೇಳೆ ನಾವು ಮನಪೂರ್ವಕವಾಗಿ ದೇವರನ್ನ ಹುಡುಕುವಂತವರಾಗಿದ್ದರೆ ದೇವರಿಗೆ ತುಂಬಾ ಸಂತೋಷ. ನಾವು ಇನ್ನೂ ಹೆಚ್ಚಾಗಿ ದೇವರನ್ನ ಹುಡುಕೋದಕ್ಕೆ ನಮ್ಗೆ ಒಪ್ಪಿಸ್ಕೊಡ್ಬೇಕು. ದೇವರು ನಮ್ಮಲ್ಲಿ ಬಹಳ ಸಂತೋಷ ಪಡ್ತಾರೆ. ಆದ್ರೆ ನಾವು ಮನಪೂರ್ವಕವಾಗಿ ಅಲ್ಲದೆ ಯಾರೋ ಒಬ್ರು ಬಲವಂತಕ್ಕೋಸ್ಕರ ಅಥವಾ ಗರ್ವ ಪಡೋದಕ್ಕೋಸ್ಕರ ಅಥವಾ ಸುಮ್ಮನೆ ಹೆಸರಿಗೋಸ್ಕರ ಅಥವಾ ಭಯದಿಂದ ಯಾವುದೋ ಒಂದು ಕಷ್ಟ ಬಂದಾಗ ಮಾತ್ರ ನಾವು ಮಾಡ್ತೀವಿ ಅಂತಂದ್ರೆ ನಾವು ತಪ್ಪು ಮಾಡುವವರಾಗಿರ್ತೇವೆ, ದೇವರನ್ನ ದುಃಖಪಡಿಸುವಂತವರಾಗಿರ್ತೇವೆ. ನಾವು ಮನೆ ತಿರುಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ದೇವರು ನಮ್ಮ ಜೊತೆ ಇರುವುದಕ್ಕೆ ಸಾಧ್ಯ ಇಲ್ಲ. ಇದ್ರೂ ಕೂಡ ದೇವರು ನಮ್ಮನ್ನ ಬಿಟ್ಟು ಅಗಲಿ ಹೋಗಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಅದರಿಂದ ನಾವು ಎಚ್ಚರಿಕೆ ಆಗಿರೋಣ, ಮನಪೂರ್ವಕವಾಗಿ ದೇವರನ್ನ ಹುಡುಕೋಣ. ಇನ್ನು ದೇವರು ಎಂಥವರ ಮಧ್ಯದಲ್ಲಿ ಇರ್ತಾರೆ, ಎಂಥವರ ಮಧ್ಯದಲ್ಲಿ ಇರ್ತಾರೆ ಅಂತಂದ್ರೆ ನಂಬಿಕೆ ಉಳ್ಳವರ ಮಧ್ಯದಲ್ಲಿ ದೇವರು ಇರ್ತಾರೆ. ಹಲ್ಲೆಲೂಯಾ. ಮೊದಲಾಗಿ ನಾವು ಧ್ಯಾನ ಮಾಡಿದ್ದು ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕುವಂತವರ ಮಧ್ಯದಲ್ಲಿ ದೇವರು ಇರ್ತಾರೆ. ಮುಂದೆ ಎಂಥವರ ಮಧ್ಯದಲ್ಲಿ ದೇವರು ಇರ್ತಾರೆ ಅಂತಂದ್ರೆ ನಂಬಿಕೆ ಉಳ್ಳವರುಗಳ ಮಧ್ಯದಲ್ಲಿ ದೇವರು ಇರ್ತಾರೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅನ್ನುವಂತ ಒಂದು ದೇವ ಭಕ್ತರು ಬರ್ತಾರೆ. ದಾನಿಯೇಲ ಪುಸ್ತಕದಲ್ಲಿ ಇವರು ಇದ್ದಾರೆ, ದಾನಿಯೇಲ ಸ್ನೇಹಿತರು. ಇವರು ಆ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸಮಯದಲ್ಲಿ ಆ ನೆಬೂಕದ್ನೆಚ್ಚರ್ ರಾಜ ಒಂದು ದೊಡ್ಡ ಶಿಲೆಯನ್ನ ಮಾಡಿಸಿ ತನ್ನ ಇಡೀ ರಾಜ ಸಂಸ್ಥಾನದಲ್ಲಿ ಇರುವಂತವರೆಲ್ಲರೂ ಸಹ ಆ ಒಂದು ಬಂಗಾರದ ಶಿಲೆಗೆ ಅಡ್ಡ ಬಿದ್ದು ಅದನ್ನ ಪೂಜೆ ಮಾಡಬೇಕು ಅಂತ ಆಜ್ಞೆ ಹೊರಡಿಸ್ತಾನೆ. ಆಗ ಈ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಮಾಡ್ತಾರೆ, ಅದಕ್ಕೆ ಅಡ್ಡ ಬೀಳೋದಲ್ಲ. ಅವರು ದೇವರನ್ನ, ಯೆಹೋವ ದೇವರನ್ನ ಸೇವಿಸುವಂತವರು. ರಾಜನು ಮಾಡುವಂತ ಈ ಕಾರ್ಯದಲ್ಲಿ ಅವರು ಮುಂದೆ ಬಂದು ಮಾಡೋದಿಲ್ಲ. ಆಗೇನಾಗತ್ತೆ, ಬೇರೆಯವರು ಅದನ್ನು ಗಮನಿಸಿದಂತವ್ರು ಹೋಗಿ ರಾಜನ ಹತ್ರ ದೂರ ಹೇಳ್ತಾರೆ. ರಾಜ ಈ ರೀತಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇದ್ದಾರೆ, ಅವ್ರು ಬಂದು ನೀನಿಟ್ಟಿರುವಂತ ಒಂದು ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳೋದಿಲ್ಲ, ಅದು ಪೂಜಿಸೋದಿಲ್ಲ ಅಂತ ಹೇಳಿದ್ರೆ ರಾಜನಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ ಬಂದು ನಾನಿಟ್ಟಿರುವಂತ ಒಂದು ಮೂರ್ತಿಗೆ ನೀನು ಅಡ್ಡ ಬಿಡಲ್ಲ ಅಂತೀಯ ಅಂತ ಹೇಳಿ ಅವ್ರನ್ನ ಕರೆಸಿ ಇನ್ನೊಂದು ಅವಕಾಶ ಕೊಡ್ತೇನೆ, ನೀವು ಆ ಒಂದು ಮೂರ್ತಿಗೆ ಅಡ್ಡ ಬೀಳಬೇಕು, ಇಲ್ಲ ಅಂತಂತಂದ್ರೆ ನಿಮ್ಮನ್ನ ಬೆಂಕಿಯಲ್ಲಿ ಹಾಕಿ ನಾನು ಸುಡಿಸ್ಬಿಡ್ತೀನಿ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ರಾಜನಿಗೆ ಉತ್ತರ ಕೊಡ್ತಾರೆ. ಅವ್ರೇನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಬೇರೆ ವಾಕ್ಯದಲ್ಲಿ ನೋಡೋಣ. ದಾನಿಯೇಲ್ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ
16ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಆ ನೆಬೂಕದ್ನೆಚ್ಚರ್ ರಾಜನಿಗೆ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಈ ರೀತಿಯಾಗಿ ಉತ್ತರ ಹೇಳ್ತಾರೆ. ಇದನ್ನು ಕೇಳಿ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ನೆಬೂಕದ್ನೆಚ್ಚರ್ ರಾಜ ಈ ರೀತಿ ಹೇಳಿದ ನಂತರ ಅವ್ರು ಕೊಡುವಂತ ಉತ್ತರ ಏನಂತಂದ್ರೆ, ನಾವು ಸೇವಿಸುವಂತ ದೇವರಿಗೆ ಚಿತ್ತ ಇದ್ದರೆ ಅವರು ನಮ್ಮನ್ನ ಬಿಡಿಸ್ತಾರೆ. ಹೇಗೂ ನಿನ್ನ ಕೈಯಿಂದ ಅವ್ರು ನಮ್ಮನ್ನ ಬಿಡಿಸ್ತಾರೆ. ಒಂದು ವೇಳೆ ಅವ್ರಿಗೆ ಬಿಡಿಸೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಾವು ಬೆಂಕಿಯಲ್ಲಿ ಸಾಯ್ತೇವೆ ಹೊರತು ನೀನ್ ಹೇಳೋ ಕೆಲಸ ನಾವು ಮಾಡೋದಿಲ್ಲ ಅಂತ ಅವ್ರು ಉತ್ತರ ಕೊಡೋದನ್ನ ನಾವು ಕಾಣ್ತೇವೆ. ಆಗ ಈ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರವರಿಗೆ ದೇವರಲ್ಲಿ ಇರುವಂತ ನಂಬಿಕೆ ಎಂತದ್ದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ರಾಜ ಬೆಂಕಿಯಲ್ಲಿ ಉರಿತಾರ ಬೆಂಕಿಯಲ್ಲಿ ತಗೊಂಡು ಹೋಗಿ ನಿಮ್ಮನ್ನ ಹಾಕ್ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಆಗ ಇವ್ರು ಹೇಳುವಂತ ಮಾತು, ಇವರಿಗೆ ದೇವರು ಆ ಬೆಂಕಿಯಿಂದ ನಮ್ಮನ್ನ ತಪ್ಪಿಸುವುದಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ವಾ ಅನ್ನೋ ವಿಷಯದಲ್ಲಿ ಅವರಿಗೆ ಸಂಶಯನೇ ಇಲ್ಲ. ಅವ್ರೇನ್ ಮಾಡ್ತಾರೆ, ದೇವರಿಗೆ ಚಿತ್ತ ಇದ್ರೆ ಅವ್ರು ನಮ್ಮನ್ನ ಅದರಿಂದ ತಪ್ಪಿಸಿ ಕಾದುಕೊಳ್ತಾರೆ. ಹೇಗೂ ನಿನ್ನ ಕೈಯಿಂದ ದೇವರು ನಮ್ಮನ್ನ ಬಿಡಿಸ್ತಾರೆ. ಆದ್ರೂ ಕೂಡ ಒಂದು ವೇಳೆ ಅವ್ರಿಗೆ ಆಗೋದಿಲ್ಲ ಅಂತ ಅವ್ರು ಹೇಳೋದಿಲ್ಲ. ಅವ್ರಿಗೆ ಆಗುತ್ತೋ ಆಗೋದಿಲ್ವೋ ಅಂತ ಅವ್ರು ಹೇಳಲ್ಲ. ಅವ್ರಿಗೆ ಖಂಡಿತ ಆಗತ್ತೆ. ಆದ್ರೆ ಅವ್ರಿಗೆ ಚಿತ್ತ ಇದೆಯೋ ಇಲ್ವೋ, ನಮ್ಮನ್ನ ಈ ತರ ಬಿಡಿಸಿ ಬೆಂಕಿಯಿಂದ ಕಾಪಾಡ್ಬೇಕಂತ ಅವ್ರಿಗೆ ಇಷ್ಟ ಇದ್ರೆ ಖಂಡಿತ ಮಾಡ್ತಾರೆ. ಇಷ್ಟ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಾವು ಸಾಯೋದಕ್ಕೆ ಸಿದ್ಧರಿದ್ದೆ ಹೊರತು ನೀವ್ ಹೇಳೋ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ರಾಜನಿಗೆ ತುಂಬಾ ಕೋಪ ಬಂದು ಆ ಬೆಂಕಿ ಉರಿಯನ್ನ 7 ಪಟ್ಟು ಜಾಸ್ತಿ ಮಾಡಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗಲ್ಲಿ ಹಾಕ್ಬಿಡ್ತಾರೆ. ಆಗ ನಂತರ ಏನಾಗುತ್ತೆ, 3 ಜನಗಳನ್ನ ಅಲ್ಲಿ ಹಾಕಿದ್ರೆ ಆ ಬೆಂಕಿ ಒಳಗಡೆ 4 ಜನ ಓಡಾಡ್ತಾ ಇರ್ತಾರೆ. ಅದನ್ನ ನೋಡಿ ರಾಜನಿಗೆ ತುಂಬಾ ಆಶ್ಚರ್ಯ ಆಗಿ ಇದು ಹೇಗೆ ಸಾಧ್ಯ ಅಂತ ಹೇಳಿ ಆಸೆ ಕರ್ಕೊಂಡು ಬಂದ್ಮೇಲಿಂದ ತನಗೆ ಗೊತ್ತಾಗುತ್ತೆ, ದೇವರು ತನ್ನ ದೂತನನ್ನು ಕಳುಹಿಸಿ ಅವ್ರನ್ನ ಕಾಪಾಡಿದ್ರು ಅಂತ ಹೇಳಿ. ಅದಾದ ನಂತರ ಆ ನೆಬೂಕದ್ನೆಚ್ಚರ್ ರಾಜ ಆ ಒಂದು ಶಾದ್ರಕ್ ಮೇಷಕ್ ಅಬೇದ್ನೆಗೋ ಇವರು ಸೇವಿಸುವಂತ ದೇವರಿಗೆ ವಿರುದ್ಧವಾಗಿ ಯಾರು ಏನನ್ನು ಸಹ ತಪ್ಪಾಗಿ ಮಾತನಾಡಬಾರದು, ಈ ರೀತಿಯಾಗಿ ರಕ್ಷಿಸುವುದಕ್ಕೆ ಯಾವ ದೇವರಿಂದ ಸಾಧ್ಯ ಅಂತ ಹೇಳಿ ದೇವರನ್ನು ಘನಪಡಿಸುವಂತದ್ದನ್ನು ಅವ್ರನ್ನ ಒಳ್ಳೆ ಪದವಿಗೆ ತರುವಂತದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಇವರನ್ನ ಬೆಂಕಿಯಲ್ಲಿ ಹಾಕಿದಾಗ ದೇವರು ಅವರ ಮಧ್ಯದಲ್ಲಿ ಬೆಂಕಿಯಲ್ಲಿ ಸಂಚರಿಸಿ ಅವರನ್ನ ತಪ್ಪಿಸಿ ಅವ್ರನ್ನ ಕಾದುಕೊಂಡ್ರು. ದೇವರು ಅವರ ಮಧ್ಯದಲ್ಲಿ ಆ ರೀತಿ ಸಂಚರಿಸುವುದಕ್ಕೆ ಕಾರಣ ಏನು? ಆ ಶಾದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ದೇವರ ಮೇಲೆ ಇದ್ದಂತ ವಿಶ್ವಾಸ. ಅವರು ಈ ರೀತಿ ಆಜ್ಞೆ ಬರುವ ಸಮಯದಲ್ಲಿ ಅಯ್ಯೋ ನಮ್ಮನ್ನ ತಗೊಂಡೋಗಿ ಬೆಂಕಿಗೆ ಹಾಕ್ಬಿಡ್ತಾರಲ್ವಾ, ಏನಾಗುತ್ತೋ ಏನೋ, ದೇವರಿಗೆ ನಮ್ಮನ್ನ ಕಾಪಾಡಕ್ ಆಗುತ್ತೋ ಇಲ್ವೋ, ಅಯ್ಯೋ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಬರಲಿಲ್ಲ. ಅವ್ರು ಹೇಳಿದೆಲ್ಲ ಒಂದೇ ಮಾತು, ನಮ್ಮ ದೇವರು ನಮ್ಮನ್ನ ತಪ್ಪಿಸುವುದಕ್ಕೆ ಶಕ್ತನು. ಅವ್ರ ಚಿತ್ತ ಇದ್ರೆ ಖಂಡಿತ ತಪ್ಪಿಸ್ತಾರೆ. ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಾವು ಸಾಯೋದಕ್ಕೆ ಸಿದ್ಧರಿದ್ದೇವೆ ಹೊರತು ನೀವ್ ಹೇಳೋ ಕೆಲಸ ನಾವು ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ರು. ಆಗ ದೇವರ ಮೇಲಿನ ಅವರ ವಿಶ್ವಾಸದಿಂದ ದೇವರನ್ನ ಮಾಡ್ತಾರೆ ಅಂತಂದ್ರೆ ಅವರನ್ನ ಅಲ್ಲಿಂದ ತಪ್ಪಿಸಿ ಕಾಪಾಡೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದೇ ರೀತಿಯಾಗಿ ನನ್ನಲ್ಲಿ ನಿಮ್ಮಲ್ಲಿ ನಂಬಿಕೆ ಇರುವಾಗ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯ. ಈ ದಿವಸ ನಮ್ಮ ನಂಬಿಕೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮಲ್ಲಿ ನಂಬಿಕೆ ಇರುವುದಕ್ಕೆ ಸಾಧ್ಯವಾದರೆ ದೇವರು ನಮ್ಮ ಜೊತೆ ಇರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವುದು ಎಂಬುದಾಗಿ. ನಾವು ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನೀನ್ ನಂಬಿಕೆಯಿಂದ ಏನನ್ನೇ ಕೇಳಿಕೊಂಡರೂ ಅದನ್ನ ನೀನ್ ಪಡೆದುಕೊಳ್ಳುವಿ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ನೀನ್ ನಂಬುವನಿಗೆ ಎಲ್ಲ ಆಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ಈ ದಿವಸ ನಮ್ಮಲ್ಲಿ ಒಂದು ದೃಢವಾದ ನಂಬಿಕೆ ದೇವರ ಮೇಲೆ ಇರಬೇಕಾದದ್ದು ಬಹಳ ಮುಖ್ಯ. ಒಂದು ವೇಳೆ ನಾವು ನಂಬಿಕೆಯಲ್ಲಿ ಬಲಹೀನರಾಗಿದ್ರೆ, ದೇವರನ್ನ ಸಂಶಯ ಪಡುವಂತವರಾಗಿದ್ರೆ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಆ ಶಾದ್ರಕ್ ಮೇಷಕ್ ಅಬೇದ್ನೆಗೋ ದೇವರು ನಮ್ಮನ್ನು ತಪ್ಪಿಸೋಕ್ ಆಗುತ್ತೋ ಆಗಲ್ವೋ, ದೇವರೇ ಏನ್ ಮಾಡ್ತೀಯಾ, ನಮ್ಮನ್ನ ಕಾಪಾಡ್ತೀಯಾ ಇಲ್ವಾ ಅಂತ ಗೊಳೋ ಅಂತ ಅನ್ಕೊಂಡಿರಲಿಲ್ಲ. ಅವರು ರಾಜನ್ ನೋಡಿದೆಲ್ಲ ಒಂದೇ ಮಾತು, ಕೇಳಿದೆಲ್ಲ ಒಂದೇ ಮಾತು, ನಮ್ಮ ದೇವರು ತಪ್ಪಿಸುವುದಕ್ಕೆ ಶಕ್ತನು ಅಂತ ದೇವರ ಪರವಾಗಿ ನಂಬಿಕೆಯಿಂದ ಅವ್ರು ಮಾತಾಡೋದನ್ನ ನಾವು ಕಾಣ್ತೀವಿ. ದೇವರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನೀನ್ ಹೇಳೋ ಕೆಲಸ ನಾವು ಮಾಡೋದಿಲ್ಲ ಅಂತ ಅವರು ದೇವರ ಮೇಲೆ ನಂಬಿಕೆಯಿಂದ ಮಾತಾಡುವಂಥದ್ದನ್ನ ನಾವು ಕಾಣ್ತೀವಿ. ಆ ದೃಢವಾದ ನಂಬಿಕೆಯನ್ನ ನೋಡಿ ದೇವರು ಅವರನ್ನ ತಪ್ಪಿಸಿದ್ರು,
ಅಲ್ಲಿ ಕಾದುಕೊಡು. ಇದೇ ರೀತಿ ನಾನು ನೀವು ನಂಬಿಕೆಯಲ್ಲಿ ದೃಢವಾಗಿರುವಾಗ ದೇವರು ನಮ್ಮನ್ನ ಎಂತ ಬೆಂಕಿಯಿಂದಲೂ ಬಿಡಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾರ ಕೈಯಿಂದಲೂ ಸಹ ತಪ್ಪಿಸುವುದಕ್ಕೆ ದೇವರಿಗೆ ಸಾಧ್ಯ. ನಂಬಿಕೆ ಉಳ್ಳವರುಗಳ ಮಧ್ಯದಲ್ಲಿ ದೇವರು ಇರ್ತಾರೆ. ಈ ದಿವಸ ನಮ್ಮ ನಂಬಿಕೆಯನ್ನ ನಾವು ಪರೀಕ್ಷಿಸಿ ನೋಡೋಣ, ಯಾವ ರೀತಿಯಾಗಿ ನಮ್ಮಲ್ಲಿ ನಂಬಿಕೆ ಇದೆ ಅಂತ ಹೇಳಿ. ಒಂದು ವೇಳೆ ನಮ್ಮ ನಂಬಿಕೆ ಬಲಹೀನವಾಗಿದ್ರೆ ನಮ್ಮ ನಂಬಿಕೆಯನ್ನು ನಾವು ಬಲಪಡಿಸಿಕೊಳ್ಳಬೇಕಾದದ್ದು ತುಂಬಾ ಮುಖ್ಯ. ದೇವರು ನಮ್ಮ ಸಂಗಡ ಇರುವಂತೆ ನಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳೋಣ, ದೇವರ ಮಹಿಮೆಯನ್ನ ನಾವು ಕಾಣೋಣ. ಸರಿ, ಇನ್ನು ಮುಂದುವರಿಸಿ ದೇವರು ಇನ್ನು ಎಂತವರ ಮಧ್ಯದಲ್ಲಿ ಇರ್ತಾರೆ. ಎಂತವರ ಮಧ್ಯದಲ್ಲಿ ಇರ್ತಾರೆ ಅಂತಂದ್ರೆ, ಯಾರಲ್ಲಿ ಒಂದು ಮನಸ್ಸಿರುತ್ತೋ ಅವರ ಮಧ್ಯದಲ್ಲಿ ದೇವರು ಇರ್ತಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯ ವಾಕ್ಯಗಳು 19 ಮತ್ತು 20 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳುವಂತಹ ಮಾತೇನೆಂದರೆ, ನೀವು ಭೂಲೋಕದಲ್ಲಿ ಇಬ್ಬರು ಯಾವುದಾದ್ರೂ ಒಂದು ವಿಷಯವನ್ನ ನೀವು ಒಂದು ಮನಸ್ಸಿನಿಂದ ತೀರ್ಮಾನಿಸಿ ಅದನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಅದ ಪರಲೋಕದಲ್ಲಿ ನನ್ನ ತಂದೆಯಿಂದ ಅದು ಆಗುತ್ತೆ ಅಂತ ಅವರು ಹೇಳುವುದನ್ನ ನಾವು ಕಾಣ್ತೇವೆ. ಅದೇ ರೀತಿ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡುವುದನ್ನು ನಾವು ಕಾಣ್ತೇವೆ. ಇಬ್ಬರು ಮೂವರು ಒಟ್ಟಾಗಿ ಯಾವಾಗ ಇರುವುದಕ್ಕೆ ಸಾಧ್ಯ? ಇಬ್ಬರು ಮೂವರು ಒಟ್ಟಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡುವುದಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ, ಅವರೆಲ್ಲ ಒಂದು ಮನಸ್ಸಿರುವಾಗ ಮಾತ್ರವೇ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. ಆದ್ರೆ ಒಂದು ಮನಸ್ಸು ಅನ್ನೋದು ಅವರಲ್ಲಿಲ್ಲ ಅಂತಂತಂದ್ರೆ, ಒಬ್ಬರಿಗೊಬ್ಬರಿಗೆ ಅವ್ರಿಗೆ ಅನ್ಯೋನ್ಯತೆ ಇಲ್ಲ ಅಂತಂತಂದ್ರೆ ಒಟ್ಟಾಗಿ ಸೇರಿ ಬರೋದಕ್ಕೂ ಪ್ರಾರ್ಥನೆ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಆದ್ರೆ ದೇವರು ಎಲ್ಲಿ ಇರ್ತಾರೆ, ಯಾರ ಮಧ್ಯದಲ್ಲಿ ಇರ್ತಾರೆ ಅಂತಂದ್ರೆ, ಎಲ್ಲಿ ಒಂದು ಮನಸ್ಸಿರುತ್ತೋ, ಎಲ್ಲಿ ಒಟ್ಟಾಗಿ ನಾವು ಇರ್ತೀವೋ ಅಲ್ಲಿ ನಮ್ಮಗಳ ಮಧ್ಯದಲ್ಲಿ ದೇವರು ಇರ್ತಾರೆ. ಹಲ್ಲೆಲೂಯಾ. ಕಾರಣ ನಮ್ಮ ಕರ್ತನು ಕೂಡಿಸುವಾತನು, ಸೈತಾನನು ಚದುರಿಸುವಾತನು. ದೇವರು ಚದುರಿಸುವ ಕಾರ್ಯವನ್ನು ಮಾಡುವುದಿಲ್ಲ, ಆದ್ರೆ ಸೈತಾನನು ಚದುರಿಸ್ತಾನೆ. ಆದ್ರೆ ದೇವರೇನ್ ಮಾಡ್ತಾರೆ? ಕೂಡಿಸ್ತಾರೆ. ಆಗ ದೇವರು ನಾವು ಒಟ್ಟಾಗಿರುವಾಗ ನಮ್ಮ ಮಧ್ಯದಲ್ಲಿ ಇರ್ತಾರೆ. ಅದರಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿರುವಂತಹ ಕಾರ್ಯ, ನಾವು ಒಂದಾಗಿದ್ದೇವಾ ಅನ್ನೋದನ್ನ ಯೋಚನೆ ಮಾಡಿ ನೋಡಬೇಕು. ನಾವು ಕುಟುಂಬವಾಗಿ ಮೊದಲಾಗಿ ಒಂದಾಗಿರಬೇಕು. ಈ ದಿವಸಗಳಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಒಂದು ಮನಸ್ಸಿಲ್ಲ. ಗಂಡ ಹೆಂಡತಿ ಇರ್ತಾರೆ, ಗಂಡ ಹೆಂಡತಿಗೆ ಒಂದು ಮನಸ್ಸು ಅನ್ನೋದಿಲ್ಲ. ಗಂಡ ಹೆಂಡತಿ ಇಬ್ರು ಪ್ರಾರ್ಥನೆ ಮಾಡ್ತಾರೆ, ಅದ್ರ ಜೊತೆಯಾಗಿ ಪ್ರಾರ್ಥನೆ ಮಾಡೋದಿಲ್ಲ. ಗಂಡ ಹೋಗಿ ಒಂದು ಮೂಲೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಹೆಂಡತಿ ಹೋಗಿ ಇನ್ನೊಂದು ಮೂಲೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈಗ ದೇವ್ರು ಯಾವ ಮೂಲೆಗೆ ಹೋಗ್ಬೇಕು? ಈ ಕಡೆ ಹೆಂಡತಿ ಪ್ರಾರ್ಥನೆ ಮಾಡೋದಾಕ ಹೋಗಿ ಹೆಂಡತಿ ಪ್ರಾರ್ಥನೆ ಮಾಡೋದನ್ನ ದೇವ್ರು ಕೇಳ್ಬೇಕಾ? ಗಂಡ ಪ್ರಾರ್ಥನೆ ಮಾಡೋದನ್ನ ಹೋಗಿ ಗಂಡ ಮಾಡೋ ಪ್ರಾರ್ಥನೆ ದೇವ್ರು ಕೇಳ್ಬೇಕಾ? ಇಬ್ರು ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಮನಸ್ಸಿಲ್ಲ. ಆದ್ರೆ ಅವರಿಬ್ರು ಒಟ್ಟಾಗಿ ಬಂದು ಎಲ್ಲಾ ವಿಷಯದಲ್ಲಿ ಸಮಾಧಾನದಿಂದ ಒಂದಾಗಿದ್ದು ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿದರೆ ದೇವರು ಬಂದು ಅವರಿಬ್ಬರನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅರೆ ಇಬ್ರಿಗೂ ಒಂದು ಮನಸ್ಸು ಇಲ್ದಾರ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಒಬ್ರಿಗೊಬ್ರು ವಾದ ವಿವಾದಗಳು ಮಾಡ್ಕೊಂಡು ನಾನೇ ಸರಿ ಅಂತ ಹೇಳ್ಕೊಂಡು ಈ ಕಡೆ ಮೂಲೆಗೆ ಒಬ್ರು ಪ್ರಾರ್ಥನೆ ಮಾಡ್ತಾ, ಆ ಕಡೆ ಮೂಲೆಗೆ ಒಬ್ಬರು ಪ್ರಾರ್ಥನೆ ಮಾಡ್ತಾ, ಈ ಕಡೆ ಮೂಲೆಗೆ ಹೋಗಿ ಗಂಡ ಏನ್ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ದೇವ್ರ ನನ್ನ ಹೆಂಡತಿ ಮನೆ ತಿರುಗ್ಲಿ ಅವ್ಳು ಸರಿ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಈ ಕಡೆ ಹೆಂಡತಿ ಹೋಗಿ ಏನ್ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ದೇವ್ರ ನನ್ ಗಂಡ ಸರಿ ಇಲ್ಲ ಅವ್ನ ಮನೆ ತಿರುಗ್ಲಿ ಅಪ್ಪ, ಅವ್ನ ಬುದ್ಧಿ ಕಳ್ಸಪ್ಪ ಅಂತ ಹೆಂಡತಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈಗ ದೇವ್ರು ಯಾರು ಬುದ್ಧಿ ಕಳ್ಸೋದು? ಇಬ್ರು ದೃಷ್ಟಿಯಲ್ಲಿ ಅವರೇ ಸರಿ, ದೇವ್ರ ದೃಷ್ಟಿಯಲ್ಲಿ ಇಬ್ರು ಸರಿ ಇಲ್ಲ, ಒಂದು ಮನಸ್ಸಿಲ್ಲ. ಅದ ಕುಟುಂಬವಾಗಿ ಗಂಡ ಹೆಂಡತಿ ಒಟ್ಟಾಗಿದ್ದು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಾಗ ದೇವರು ಆ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಮತ್ತೆ ಗಂಡ ಹೆಂಡತಿಯಾಗಿ ಮೊದಲಾಗಿ ಒಂದಾಗಿರಬೇಕು. ಎರಡನೇದು, ಗಂಡ ಹೆಂಡತಿ ಮಕ್ಕಳು ಕುಟುಂಬವಾಗಿ ಒಂದಾಗಿರಬೇಕು. ಕೆಲವು ಕುಟುಂಬಗಳಲ್ಲಿ ಅಪ್ಪ ಅಮ್ಮ ಒಂಥರ ಹೇಳ್ತಾ ಇದ್ರೆ ಮಕ್ಕಳು ಒಂಥರ ಹೇಳ್ತಾ ಇರ್ತಾರೆ, ಮಕ್ಕಳೊಂದಾರಿ ಅಪ್ಪ ಅಮ್ಮ ಒಂದಾರಿ. ಆದ್ರೆ ಆ ರೀತಿಯಾಗಿ ಇರಬಾರ್ದು. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿ ಕುಟುಂಬವಾಗಿ ಒಂದಾಗಿರ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಅದು ಮಾತ್ರ ಅಲ್ಲದ ನಾವು ಸಭೆಯಾಗಿ ಒಂದಾಗಿರಬಹುದು. ಮೊದಲು ಗಂಡ ಹೆಂಡತಿ ಒಂದು ಕುಟುಂಬ, ಆಮೇಲೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ ದೊಡ್ಡ ಕುಟುಂಬ.
ಆಮೇಲೆ ಈ ರೀತಿಯಾದ ಅನೇಕ ಕುಟುಂಬಗಳು ಸೇರಿ ಅದು ಇನ್ನೂ ದೊಡ್ಡ ಕುಟುಂಬ. ಆ ದೊಡ್ಡ ಕುಟುಂಬನೇ ಸಭೆ. ನಾವು ಸಭೆಯಾಗಿ ಕೂಡಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇರಬೇಕಂತಂದ್ರೆ ಇಲ್ಲಿ ಕೂಡಿ ಬರುವಂತ ನಾವೆಲ್ಲರೂ ಒಂದಾಗಿರ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಆಗ ನಾವು ಸಭೆಯಾಗಿ ಒಂದಾಗಿರಬೇಕು. ನಾವು ಸಭೆಯಾಗಿ ಒಂದಾಗಿರುವಾಗಲೇ, ದೇವ ಜನಗಳಾಗಿ ಒಂದಾಗಿರುವಾಗಲೇ ದೇವರ ಮಹಿಮೆ ನಮಗಳ ಮಧ್ಯದಲ್ಲಿ ಪ್ರಕಟ ಆಗೋದಕ್ಕೆ ಸಾಧ್ಯ. ಇವತ್ತು ಅನೇಕ ಸಭೆಗಳಲ್ಲಿ ಒಂದು ಮನಸ್ಸಿಲ್ಲ, ಅನೇಕ ಸೇವೆಗಳಲ್ಲಿ ಒಂದು ಮನಸ್ಸಿಲ್ಲ, ಅನೇಕ ಸಭೆಗಳಿಗೆ ಕೂಡಿ ಬರುವಂತ ಒಂದು ವಿಶ್ವಾಸಿಗಳ ಮಧ್ಯದಲ್ಲಿ ಒಂದು ಮನಸ್ಸಿಲ್ಲ. ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗೋದಿಲ್ಲ, ಒಬ್ಬರು ಉದ್ಧಾರ ಆಗೋದು ನೋಡಿ ಇನ್ನೊಬ್ರು ಸಹಿಸೋದಿಲ್ಲ. ಈ ರೀತಿಯಾದ ಘಟನೆಗಳು ಇರುವಂತದನ್ನು ನಾವು ಕಾಣ್ತೇವೆ. ಆದ್ರೆ ಈ ರೀತಿಯಾಗಿ ಸಭೆ ಚೆದರಿ ಹೋಗಿರುವಾಗ, ಅಂದ್ರೆ ಒಟ್ಟಾಗಿ ಇದೆ, ನೋಡೋದಕ್ಕೆ ಒಟ್ಟಾಗಿದೆ, ಆದ್ರೆ ಒಳಗಡೆ ಚೆದರಿ ಹೋಗಿದೆ. ಮೇಲ್ಗಡೆ ಜೊತೆಯಾಗಿದೆ, ಒಳಗಡೆ ಎಲ್ಲ ಮುರಿದು ಹೋಗಿದೆ. ಆ ರೀತಿಯಾಗಿ ಇವತ್ತು ಅನೇಕ ಸಭೆಗಳು ಕಾಣಿಸುತ್ತೆ, ಅನೇಕ ಕುಟುಂಬಗಳು ಕಾಣಿಸುತ್ತೆ. ಆದ್ರೆ ಆ ರೀತಿಯಾಗಿರಬಾರದು. ನಾವು ಪೂರ್ಣ ಮನಸ್ಸಿನಿಂದ, ಹೃದಯದ ಒಳಗಡೆಯಿಂದ ನಾವೆಲ್ಲರೂ ಒಟ್ಟಾಗಿ ಇರಬೇಕು. ಆ ರೀತಿ ನಾವು ಒಟ್ಟಾಗಿರುವಾಗ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದಿ ಅಪೊಸ್ತಲರ ಕಾಲದಲ್ಲಿ ಅವರೆಲ್ಲರೂ ಒಟ್ಟಾಗಿದ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ಪ್ರಾರಂಭದಲ್ಲಿ ಆ ಅಪೊಸ್ತಲರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಾಗ ಅವರೊಬ್ಬರಿಗೊಬ್ರು ಕಿತ್ತಾಡ್ಕೊಳ್ತಾ ಇದ್ರು, ನಮ್ಮಲ್ಲಿ ಯಾರು ಹೆಚ್ಚಿನವನು ಅಂತ ಹೇಳಿ. ಆದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಹೊಂದಿ ಮತ್ತೆ ಜೀವನದ ಎದ್ದು ಬಂದು ಅವ್ರ ಮೇಲೆ ಪರಿಶುದ್ಧಾತ್ಮರನ್ನು ಕಳುಹಿಸಿದ ನಂತರ, ಅವರೆಲ್ಲರೂ ದೇವರ ಆತ್ಮ ಭರಿತರಾದ ನಂತರ ಅವರೆಲ್ಲರೂ ಒಟ್ಟಾಗಿ ನಿಂತು ಯೇಸು ಕ್ರಿಸ್ತನಿಗೆ ಸಾಕ್ಷಿ ಕೊಡೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಇನ್ನ ಜೀವನದ ಇದ್ದಾಗ ನಮ್ಮಲ್ಲಿ ಯಾರು ದೊಡ್ಡವನು, ಯೇಸು ಕ್ರಿಸ್ತನ ನಂತರ ಮುಂದಿನ ಸ್ಥಾನ ಯಾರ್ದು ಅಂತ ಕಿತ್ತಾಡ್ಕೊಂತ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಈಗ ಇಲ್ಲ, ಅವ್ರೀಗ ಪರಲೋಕದಲ್ಲಿದ್ದಾರೆ. ಆದ್ರೆ ಈಗ ಇವ್ರೇನ್ ಮಾಡ್ತಾ ಇದ್ದಾರೆ, ಎಲ್ರೂ ಒಟ್ಟಾಗಿ ನಿಂತು ಯೇಸು ಕ್ರಿಸ್ತನ ಜೀವನದ ಇದ್ದಾನೆ ಅಂತ ಸಾಕ್ಷಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರಲ್ಲಿ ಯಾರು ಸಹ ಯಾರು ದೊಡ್ಡವನು ಯಾರು ಚಿಕ್ಕವನು ಅಂತ ಮತ್ತೆ ಕಿತ್ಲಾಡೋದಕ್ಕೆ ಹೋಗಿಲ್ಲ. ಎಲ್ಲರೂ ಒಟ್ಟಾಗಿದ್ದು ಅವರು ಸೇವೆ ಮಾಡಿದ್ರು. ಎಲ್ಲರಿಗೂ ಒಂದೇ ಮನಸ್ಸುಳ್ಳವರಾಗಿದ್ರು. ಕೇವಲ ಅಪೊಸ್ತಲರು ಮಾತ್ರ ಅಲ್ಲ, ಆ ಜೊತೆಲಿದ್ದಂತ ವಿಶ್ವಾಸಿಗಳೆಲ್ಲರೂ ಸಹ ಒಂದೇ ಮನಸ್ಸುಳ್ಳವರಾಗಿದ್ರು. ಇನ್ನು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ಕಾಲದಲ್ಲಿ ಕೆಲವರು ದೇವರು ನಂಬಿ ಬರುವಂತವ್ರು ಬಡವರು ಇರ್ತಾರೆ, ಇನ್ ಕೆಲವರು ಶ್ರೀಮಂತರು ಇರ್ತಾರೆ. ಈ ಶ್ರೀಮಂತರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ನಮಗೇನು ಬೇಡ, ದೇವರು ನಮಗೆ ಸಾಕು ಅಂತ ಅಂದ್ಬಿಟ್ಟು ಅವ್ರಿಗಿದ್ದಂತ ಮನೆ ಆಸ್ತಿ ಪಾಸ್ತಿ ಎಲ್ಲ ಮಾರ್ಬಿಟ್ಟು ಎಲ್ಲ ದುಡ್ಡು ತಗೊಂಡು ಅಪೊಸ್ತಲರ ಹತ್ರ ಕೊಟ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ, ನಾವು ಎಲ್ಲ ಜೊತೆಯಾಗಿರೋಣ, ಈ ದುಡ್ಡನ್ನೇನ್ ಮಾಡಿ ಎಲ್ಲರಿಗೂ ಸಮವಾಗಿ ಹಂಚಿ. ಈಗ ನಮ್ಮ ಹತ್ರ ತುಂಬಾ ದುಡ್ಡಿದೆ, ಆಸ್ತಿ ಪಾಸ್ತಿ ಎಲ್ಲ ಇದೆ, ಇನ್ನೊಬ್ರು ಯಾರೋ ಬಡತನದಲ್ಲಿ ಇರ್ತಾರೆ. ಈ ತರ ಒಬ್ರಿಗೊಬ್ರು ವ್ಯತ್ಯಾಸ ಇರೋದು ಬೇಡ, ನಾವೆಲ್ಲರೂ ಸಮವಾಗಿರೋಣ. ನಮ್ಮ ಹತ್ರ ಇರುವಂತ ದುಡ್ಡು ಎಲ್ಲ ಕೊಟ್ಬಿಡ್ತೇವೆ, ನಾವು ಬಡವರೇ ಆಗ್ಬಿಡ್ತೇವೆ. ನೀವೇನ್ ಮಾಡಿ ಎಲ್ಲರಿಗೂ ಸಮಾನವಾಗಿ ಹಂಚ್ಕೊಡಿ, ಬಡವರು ಎಷ್ಟು ಕೊಡ್ತೀರೋ ನಮಗೂ ಅಷ್ಟೇ ಕೊಡಿ, ನಾವೆಲ್ಲ ಒಟ್ಟಾಗಿರೋಣ ಅಂತ ಹೇಳಿ ಅವ್ರಿಗಿರಂತ ಆಸ್ತಿ ಪಾಸ್ತಿ ಎಲ್ಲ ತಂದು ಮಾರಿ ಅಪೊಸ್ತಲರ ಕೈಗೆ ಕೊಡ್ತಾ ಇದ್ರು. ದೇವರ ಆ ರೀತಿಯನ್ನು ಹೇಳಲಿಲ್ಲ, ನೀವೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾರಿ ತಗೊಂಬನ್ನಿ ಅಂತ. ಅಪೊಸ್ತಲರು ಕೂಡ ನಿಮ್ಗಿರೋ ಆಸ್ತಿ ಪಾಸ್ತಿ ಎಲ್ಲ ಮಾರಿ ತಗೊಂಬನ್ನಿ ಅಂತ ಯಾರಿಗೂ ಹೇಳಲಿಲ್ಲ. ಅವರು ದೇವ್ರ ವಾಕ್ಯವನ್ನ ಹೇಳ್ತಾ ಇದ್ರು, ಯೇಸು ಕ್ರಿಸ್ತನ ಜೀವನದಿಂದ ಇದ್ದಾರೆ ಅನ್ನೋದು ಮಾತ್ರನ ಹೇಳ್ತಾ ಇದ್ರು. ಆದ್ರೆ ಈ ಜನಗಳು ಅವ್ರ ಸ್ವಂತ ಮನಸ್ಸಿನಿಂದ ಪ್ರೇರೇಪಿಸಲ್ಪಟ್ಟು ಅವ್ರಿಗಿರೋ ಆಸ್ತಿ ಎಲ್ಲ ಮಾರಿ ಕೊಟ್ಬಿಟ್ಟು ಎಲ್ಲರ ತರ ನಾವು ಸಹ ಇರೋಣ ಅಂತಂದ್ಬಿಟ್ಟು ಎಲ್ಲರೂ ಒಟ್ಟಾಗಿ ಅನ್ಯೋನ್ಯವಾಗಿ ಇದ್ದದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅವರು ಆ ರೀತಿಯಾಗಿ ಒಂದಾಗಿ ಇದ್ದದರಿಂದ ದೇವರು ತಮ್ಮ ಮಧ್ಯದಲ್ಲಿ ಬಲವಾದ ಕಾರ್ಯವನ್ನು ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ನಾವು ಗಂಡ ಹೆಂಡತಿಯಾಗಿ ಕುಟುಂಬವಾಗಿ ನಾವು ಒಂದಾಗಿರೋದಕ್ಕೆ ಸಾಧ್ಯ ಆದ್ರೆ, ನಾವು ಸಭೆಯಾಗಿ ಒಂದಾಗಿರೋದಕ್ಕೆ ಸಾಧ್ಯ ಆದ್ರೆ, ದೇವರು ನಮ್ಮ ಮಧ್ಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕಾರಣ ನಾವು ಒಂದಾಗಿರುವಾಗ ದೇವ್ರು ನಮಗೆ ಏನ್ ಕೊಟ್ಟರು ಕೂಡ ಅದನ್ನ ನಾವೆಲ್ಲ ಸೇರಿ ಹಿಡ್ಕೊಂಡು ಅದನ್ನ ಇನ್ನೂ ದೊಡ್ಡದು ಮಾಡ್ತೇವೆ. ಆದ್ರೆ ನಾವೆಲ್ಲ ಒಡೆದವರಾಗಿದ್ರೆ, ನಾವೆಲ್ಲ ಒಂದು ಮನಸ್ಸಿಲ್ಲದವರಾಗಿದ್ರೆ, ದೇವ್ರು ನಮ್ಗೆ ಏನಾದ್ರು ಕೊಟ್ರೆ ಏನ್ ಮಾಡ್ತೇವೆ, ಅದೆಲ್ಲ ಹರ್ಕೊಂಡು ಕಿತ್ಕೊಂಡೆಲ್ಲ ಹೋಗ್ಬಿಡ್ತೇವೆ. ನಾವ್ ಒಂದಾಗಿದ್ರೆ ದೇವ್ರು ಏನ್ ಕೊಟ್ರು ಇಟ್ಕೊಂಡು ನಾವೆಲ್ಲ ಜೊತೆಯಾಗಿ ಉಪಯೋಗಿಸ್ತೇವೆ, ಅದು ಎಲ್ಲರದು ಆಗಿರುತ್ತೆ. ಆದ್ರೆ ನಾವು ಒಂದು ಮನಸ್ಸಿಲ್ಲದವರಾಗಿದ್ರೆ ದೇವ್ರು ಏನೇ ಕೊಟ್ರೆ ಏನ್ ಮಾಡ್ತೇವೆ, ನಂದು ನಿಂದಂತೆ ಕಿತ್ತಾಡ್ಕೊಂಡೆಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ. ಅವ್ರು ದೇವ್ರು ಕೊಡುವಂಥದ್ದು ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿನೇ ನಾವು ಒಂದಾಗಿರುವಾಗ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. ಇವತ್ತು ನಮ್ಮ ಕುಟುಂಬ ಜೀವಿತ ಯಾವ ತರ ಇದೆ ನಾವು ಯೋಚನೆ ಮಾಡಿ ನೋಡಬಹುದು. ನಾವು ಗಂಡ ಹೆಂಡತಿಯಾಗಿ, ತಂದೆ ತಾಯಿ ಮಕ್ಕಳಾಗಿ, ನಾವು ಸಭೆಯಾಗಿ ನಾವು ಒಂದಾಗಿದ್ದೇವಾ? ಒಂದು ಮನಸ್ಸು ಅನ್ನೋದು ನಮ್ಮಲ್ಲಿ ಇದೆಯಾ? ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡುವಂತವರಾಗಿದ್ದೇವಾ? ಒಬ್ಬರನ್ನೊಬ್ಬರನ್ನು ಸಹಿಸಿಕೊಳ್ಳುವಂತವರಾಗಿದ್ದೇವಾ?
ಯೋಚನೆ ಮಾಡಿ ನೋಡಬೇಕು. ಇವತ್ತು ಒಂದು ಮನಸ್ಸು ಜನಗಳಲ್ಲಿ ಯಾಕೆ ಒಡೆದೋಗುತ್ತೆ? ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮನಸ್ಸು ಯಾಕೆ ಒಡೆದೋಗುತ್ತೆ? ಕುಟುಂಬಗಳಲ್ಲಿ ಒಂದು ಮನಸ್ಸು ಯಾಕೆ ಹೊಡೆದೋಗುತ್ತೆ? ಸಭೆಯಲ್ಲಿ ಒಂದು ಮನಸ್ಸು ಯಾಕೆ ಹೊಡೆದೋಗುತ್ತೆ? ಯಾಕೆ ಹೊಡೆದೋಗುತ್ತೆ ಅಂತಂದ್ರೆ ಸ್ವಾರ್ಥ. ಬಿಟ್ಟು ಕೊಡುವಂತ ಮನಸ್ಸಿಲ್ಲ, ಕ್ಷಮಿಸುವಂತ ಮನಸ್ಸಿಲ್ಲ, ಸಹಿಸಿಕೊಳ್ಳುವಂತ ಮನಸ್ಸಿಲ್ಲ. ಈ ರೀತಿಯಾದ ಮನಸ್ಥಿತಿ ಇರುವಾಗ ಏನಾಗುತ್ತೆ ಅಂತಂದ್ರೆ ಒಂದು ಮನಸ್ಸು ಬರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಯಾರು ಸಹ ಪರಿಪೂರ್ಣರಲ್ಲ. ಮನುಷ್ಯರಲ್ಲಿ ಎಲ್ಲರಲ್ಲೂ ಸಹ ಏನೋ ಒಂದು ಕೊರತೆ, ಏನೋ ಒಂದು ತಪ್ಪು ಇರೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಆ ಏನೋ ಒಂದು ಕೊರತೆ, ಏನೋ ಒಂದು ತಪ್ಪು ಇರುವಾಗ ಅದನ್ನ ಕ್ಷಮಿಸಿ, ಅದನ್ನ ಸಹಿಸಿ, ಅವ್ರಿಗೆ ತಿಳುವಳಿಕೆ ಹೇಳಿ, ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡಿ, ನಾವು ಸಮಸ್ಯೆಗಳನ್ನ ಸರಿಪಡಿಸ್ಕೊಂಡು ಹೋಗೋದಕ್ಕೆ ನಾವು ಒಪ್ಪಿಸ್ಕೊಡುವಾಗ ಒಂದು ಮನಸ್ಸು ಇರುತ್ತೆ. ಆದ್ರೆ ನಾವು ಇರುವಂತ ಏನೋ ಒಂದು ಸಣ್ಣ ಪುಟ್ಟ ತಪ್ಪು, ಏನೋ ಒಂದು ಸಮಸ್ಯೆಗಳನ್ನ ಸರಿ ಮಾಡಿದಾರ, ಅದನ್ನ ಇನ್ನೂ ದೊಡ್ಡದ್ ಮಾಡಿ, ಅದನ್ನ ವಾದ ವಿವಾದ ಮಾಡಿ, ಒಬ್ಬರನ್ನೊಬ್ರು ಬೈಕೊಂಡು, ಒಬ್ಬರನ್ನೊಬ್ರು ದೂಷಿಸ್ಕೊಂಡು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಅನ್ಕೊಂಡು ನಾವು ಹೋಗುವಾಗ ಏನಾಗುತ್ತೆ ಅಂದ್ರೆ ಒಂದು ಮನಸ್ಸು ಅನ್ನೋದು ಕೆಟ್ಟು ಹೋಗುತ್ತೆ. ದೇವರು ನಮಗೆ ಹೇಳ್ಕೊಟ್ಟಿದ್ದ ಆಲೋಚನೆ ಏನು ಅಂತಂದ್ರೆ, ಒಂದು ವೇಳೆ ನನ್ನ ಸಹೋದರನಲ್ಲಿ ಏನಾದ್ರೂ ಒಂದು ತಪ್ಪು ನನಗೆ ಕಾಣಿಸಿದ್ರೆ ನೀನ್ ಮೊದಲು ಹೋಗಿ ಅವನಿಗೆ ವೈಯಕ್ತಿಕವಾಗಿ ಆಲೋಚನೆ ಹೇಳು, ನೋಡು ಈ ತರ ನನಗೆ ಮಾಡೋದು ಸರಿ ಇಲ್ಲ, ಸರಿ ಮಾಡ್ಕೊ ಅಂತ ಅವನಿಗೆ ಬುದ್ಧಿ ಹೇಳು. ಆಮೇಲೆ ನೀನ್ ಹೇಳಿದ್ಮೇಲೆ ಕೂಡ ಮತ್ತೆ ಅವನು ಕೇಳಲಿಲ್ಲ ಅಂತಂದ್ರೆ ಇಬ್ಬರು ಮೂರನ್ನ ಕರ್ಕೊಂಡು ಹೋಗು. ಇಬ್ಬರು ಮೂರನ್ನ ಕರ್ಕೊಂಡು ಹೋಗಿ, ನೋಡಪ್ಪ ಹಿಂಗ್ ಮಾಡ್ತೀಯಲ್ಲ, ಸರಿ ಇಲ್ಲ ಇದು ಅಂತ ಅವ್ನು ಬುದ್ಧಿ ಹೇಳು. ಅವನ್ ಆಮೇಲೆ ಸರಿ ಹೋದ್ರೆ ಸರಿ, ಆಗ್ಲೂ ಸರಿ ಹೋಗಿಲ್ಲ ಅಂತಂತಂದ್ರೆ ಆಮೇಲೆ ಸಭೆಗೆ ಹೇಳು. ಸಭೆ ಅಂತಂದ್ರೆ ಒಂದು ದೊಡ್ಡ ಜನಗಳ ಗುಂಪು, ದೊಡ್ಡವರು ಹಿರಿಯರು ಎಲ್ಲ ಇರ್ತಾರೆ. ಎಲ್ಲರ ಮುಂದೆ ಹೇಳು, ನೋಡಿ ಈ ತರ ಮಾಡ್ತಾನೆ, ಎಲ್ಲ ಬುದ್ಧಿ ಹೇಳಿ ಅಂತ. ಅವರೆಲ್ಲ ಸೇರಿ ಅವನಿಗೆ ನ್ಯಾಯ ತೀರ್ಮಾನ ಮಾಡಿ ಬುದ್ಧಿ ಹೇಳು. ಅವನಲ್ಲಿ ಸರೋದ್ನ ಸರಿ, ಅವ್ನು ಸರೋಗಿಲ್ವಾ ಆಮೇಲೆ ಏನ್ ಮಾಡೋದು, ಬಿಟ್ಬಿಡು ಅವನ್ನ. 3 ಸರಿ ಅವನಿಗೆ ಬುದ್ಧಿ ಹೇಳಿದ್ಮೇಲೆ ಅವ್ನು ಕೇಳಲಿಲ್ಲ ಅಂತಂದ್ರೆ ನೀನ್ ಎಷ್ಟೇ ಬುದ್ಧಿ ಹೇಳಿದ್ರೆ ಅವನು ಮತ್ತೆ ಅವ್ನು ಕೇಳೋದಿಲ್ಲ. ಅದರಿಂದ ಏನ್ ಮಾಡು, ಅವನ ನೀನ್ ಸರಿ ಮಾಡೋ ಪ್ರಯತ್ನದಲ್ಲಿ ನಿನಗೆ ಬೇಜಾರಾಗಿ ಸುಮ್ಮನಾಗ್ಬಿಡ್ತೇವೆ ಹೊರತು ಅವನು ಯಾವ್ದು ಸರೋಗಲ್ಲ. ಅದರಿಂದ ಏನ್ ಮಾಡು, ಅವ್ನ ಆಮೇಲೆ ಬಿಟ್ಬಿಡು. ಅವನು ಬುದ್ಧಿ ಬಂದಾಗ ಅವ್ನು ಬದುಕ್ಲಿ. ಬುದ್ಧಿ ಇದ್ರೆ ಬದುಕ್ತಾನೆ, ಬುದ್ಧಿ ಇಲ್ಲ ಅಂದ್ರೆ ಅವನು ಬರೋದನ್ನ ಅವನು ಅನುಭವಿಸ್ತಾನೆ ಅಂತ ದೇವರು ಹೇಳೋದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತ ನಮ್ಗೆ ಹೇಳಿದ ಮಾತು, ಒಬ್ಬನಲ್ಲಿ ಒಂದು ಸಮಸ್ಯೆ ಕಂಡ್ರೆ ಮೊದಲು ವೈಯಕ್ತಿಕವಾಗಿ ಹೋಗಿ ಅವನಿಗೆ ತಿಳುವಳಿಕೆ ಹೇಳು, ಅವ್ನು ಕೇಳಲಿ ಅಂತ. ನಾವೇನ್ ಮಾಡ್ತೀವಿ ಗೊತ್ತಾ, ಒಬ್ಬನಲ್ಲಿ ಒಂದು ಸಮಸ್ಯೆ ಬಂದ್ರೆ ಅವನು ವೈಯಕ್ತಿಕವಾಗಿ ಹೋಗಿ ಬುದ್ಧಿ ಹೇಳೋದಿಲ್ಲ, ಊರಲ್ಲಿರೋರಿಗೆಲ್ಲ ಹೋಗಿ ಹೇಳ್ತಾ ಇರ್ತೀವಿ, ನೋಡಿ ಇವ್ನು ಹಿಂಗೆ, ಅವನಿದಾನಲ್ಲ ಅವನು ಹಂಗೆ, ಅವಳಿದಾನಲ್ಲ ಅವಳು ಹಂಗೆ ಅಂತ. ಆದ್ರೆ ನಾವು ಯಾರೆಲ್ಲ ಒಂದು ಏನೋ ಸಮಸ್ಯೆ ಕಂಡ್ರೆ ಅದನ್ನ ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬಿಟ್ಟು ಸರಿ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಅದು ದೇವ್ರು ನಮಗೆ ಹೇಳ್ಕೊಟ್ಟಂತ ಪಾಠ. ನಾವೇನ್ ಮಾಡ್ತೀವಿ, ಅವ್ರಿಗೆ ಹೇಳೋದಿಲ್ಲ, ಆದ್ರೆ ಅವ್ರ ಬಗ್ಗೆ ಹೋಗಿ ಊರಲ್ಲೆಲ್ಲ ಹೇಳ್ಕೊಂಡ್ ಬರ್ತಾ ಇರ್ತೀವಿ. ಆಮೇಲೆ ಊರಲ್ಲಿರುವಂತವ್ರೆಲ್ಲ ಇವ್ರ ಬಗ್ಗೆ ಏನೋ ತಪ್ಪಾಗಿ ಮಾತಾಡ್ಕೊಂತ ಇದ್ದಾಗ ಅವ್ರ ಕಿವಿಗೆ ಅದ್ ಬಿದ್ದಾಗ ಏನಾಗುತ್ತೆ, ಅಯ್ಯೋ ಏನ್ ಎಲ್ಲ ಹಿಂಗ್ ಅನ್ಕೋತಾರೆ ನನ್ನ ಬಗ್ಗೆ ಅಂತ ಅವ್ರಿಗೆ ಸಖತ್ ಮನಸ್ಸಿಗೆ ನೋವಾಗುತ್ತೆ. ಇದಕ್ಕೆಲ್ಲ ಯಾರ್ ಕಾರಣ ಅಂತಂದ್ರೆ, ಇಂಥವ್ರು ಯಾರೋ ಒಬ್ಬ ಕಾರಣ ಅಂತಂತಂದ್ರೆ ಅವ್ರ ಜೀವನ ಪೂರ್ತಿ ನಾವು ಕ್ಷಮಿಸಲ್ಲ. ನೋಡಿ ಇವನು ಊರೆಲ್ಲ ಹೋಗಿ ನನ್ನ ಬಗ್ಗೆ ಹೇಳ್ಕೊಂಡ್ ಬಂದವನೆ ಅಂತ ಅಂದ್ಬಿಟ್ಟು ಇನ್ನ ಒಬ್ರಿಗೆ ದ್ವೇಷ ಹೆಚ್ಚಾಗುತ್ತೆ ಹೊರತು ಪ್ರೀತಿ ಅನ್ನೋದು ಬರೋದಿಲ್ಲ. ಆದ್ರೆ ಏನೋ ಸಮಸ್ಯೆ ಕಂಡಾಗ ಆ ವ್ಯಕ್ತಿ ಊರಲ್ಲಿರೋರಿಗೆಲ್ಲ ಹೇಳ್ಕೊಂಡ್ ಬರೋದನ್ನ ಬಿಟ್ಬಿಟ್ಟು ಮೊದಲು ಹೋಗಿ ತನ್ನ ಹತ್ರ, ನೋಡಪ್ಪ ಇಂಥ ಒಂದು ಸಮಸ್ಯೆ ಇದೆ, ನೀನ್ ಸರಿ ಮಾಡ್ಕೊ ಅಂತ ಹೇಳಿ ಆ ವ್ಯಕ್ತಿ ಅದನ್ನ ಸರಿ ಮಾಡ್ಕೊಂಡಿರ್ತಿದ್ರೆ ಆಮೇಲೆ ಏನಾಗುತ್ತೆ, ಅವ್ರಿಬ್ಬರಿಗೆ ಒಂದು ಮನಸ್ಸಿರುತ್ತೆ, ಅವ್ರಿಬ್ಬರ ಮಧ್ಯದಲ್ಲಿ ಪ್ರೀತಿ ಇರುತ್ತೆ. ಆದ್ರೆ ಅದನ್ನ ಮಾಡಿದ್ರ ಹೋಗಿ ಎಲ್ಲಾರ ಹತ್ರ ಹೇಳ್ಕೊಂಡ್ಬಂದು ಅವ್ರ ಮಾನ ಮರ್ಯಾದೆಲ್ಲ ಕಳೆದು ಅವ್ರನ್ನ ಕೆಟ್ಟವ್ರ ತರ ತೋರಿಸಿ ಬರ್ಗುವಾಗ ಏನಾಗುತ್ತೆ, ಒಂದು ಮನಸ್ಸು ಕೆಟ್ಟೋಗುತ್ತೆ, ಒಬ್ರಿಗೊಬ್ರಿಗೆ ದ್ವೇಷ, ಒಂಥರ ಕೋಪ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನಾವು ಮಾಡುವಂತ ತಪ್ಪುಗಳಿಂದಾನೇ ನಮ್ಮ ಒಂದು ಮನಸ್ಸು ಕೆಟ್ಟು ಹೋಗುತ್ತೆ. ಅದರಿಂದ ನಾವು ಇನ್ನೊಬ್ಬರನ್ನ ದೇವರ ವಾಕ್ಯದ ಪ್ರಕಾರ ಸರಿ ಮಾಡುವಂತವರಾಗಿರ್ಬೇಕು, ಇನ್ನೊಬ್ಬರನ್ನ ಸಹಿಸಿಕೊಳ್ಳುವಂತವರಾಗಿರ್ಬೇಕು, ಇನ್ನೊಬ್ಬರನ್ನ ಕ್ಷಮಿಸುವಂತವರಾಗಿರ್ಬೇಕು. ಅದೇ ಸಮಯದಲ್ಲಿ ನಮ್ಮನ್ನ ನಾವು ಸರಿ ಮಾಡಿಕೊಳ್ಳುವಂತವರಾಗಿರ್ಬೇಕು. ಅನೇಕ ಸಮಯದಲ್ಲಿ ನಾವು ಮಾಡುವಂತ ಕೆಲಸ ಏನಂತಂದ್ರೆ ಇನ್ನೊಬ್ಬರನ್ನ ಸರಿ ಮಾಡ್ತಾ ಇರ್ತೀವಿ, ನಾವು ಮಾತ್ರ ಸರಿ ಹೋಗಲ್ಲ. ಎಲ್ಲಾರ್ಗು ಹೇಳ್ತಾ ಇರ್ತೇವೆ, ನಾವು ಇನ್ನೊಬ್ರಿಗೆ ಹೇಳೋ ಬುದ್ಧಿ ಸರಿಯಾಗೇ ಇರುತ್ತೆ, ಆದ್ರೆ ನಾವು ಕೂಡ ಕೆಲವೊಂದು ವಿಷಯಗಳಲ್ಲಿ ಸರಿ ಹೋಗ್ಬೇಕಾಗಿರುತ್ತೆ. ಆ ಬುದ್ಧಿ ನಾವು ಕಲ್ತ್ಕೊಳ್ಳಲ್ಲ. ನಮ್ಮ ಅಭಿಪ್ರಾಯ ಏನಿರುತ್ತೆ ಅಂತಂದ್ರೆ ನಾನ್ ಮಾತ್ರ ಎಲ್ಲಾ ತರ ನೀತಿವಂತನಾಗಿದ್ದೀನಿ ಅನ್ನೋದು ನಮ್ಮ ಅಭಿಪ್ರಾಯ ಆಗಿರುತ್ತೆ. ಇನ್ನೊಬ್ಬರಲ್ಲಿರುವಂತ ತಪ್ಪುಗಳು ತೋರಿಸ್ತಾ ಇರ್ತೀವಿ, ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನೊಬ್ಬರಲ್ಲಿ ಏನೋ ಒಂದು ತಪ್ಪು ಕಾಣಿಸಿದ್ರೆ ಅವ್ರಿಗೆ ಬುದ್ಧಿ ಹೇಳಿ ಸರಿ ಮಾಡೋದು ಸರಿನೇ, ಆದ್ರೆ ನಮ್ಮಲ್ಲೂ ಸಹ ತಪ್ಪು ಇರೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನಮ್ಮನ್ನು ನಾವು ಕೂಡ ಸರಿ ಮಾಡ್ಕೊಳ್ಬೇಕಾಗಿರುವಂತದ್ದು ತುಂಬಾ ಮುಖ್ಯ. ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮನ್ನೆಲ್ಲ ನಾವೇ ಯೇಸು ಕ್ರಿಸ್ತನ ತರ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಯೇಸು ಕ್ರಿಸ್ತನು ಬುದ್ಧಿ ಹೇಳುವಾಗ
ಯೇಸು ಕ್ರಿಸ್ತನಲ್ಲಿ ಯಾವ ದೋಷ ಇಲ್ಲ, ಅವ್ರೆಲ್ಲಾ ತರ ಸರಿ ಇದ್ರು. ನಾವು ಕೂಡ ಹಂಗೆ ಅನ್ಕೊಂಡ್ಬಿಟ್ಟಿರ್ತೀವಿ, ನಮ್ಮಲ್ಲಿ ಯಾವ ತಪ್ಪು ಇಲ್ಲ, ನಾನೆಲ್ಲ ಸರಿಯಾಗಿದ್ದೇನೆ, ಇನ್ನೊಬ್ರು ಮಾತ್ರ ಸರಿ ಇಲ್ಲ, ನಾನು ಬುದ್ಧಿ ಹೇಳಿ ಸರಿ ಮಾಡ್ತೇನೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನಾವು ಯಾವತ್ತೂ ಅನ್ಕೊಳ್ಬಾರ್ದು. ನಮ್ಮೆಲ್ಲರಲ್ಲಿ ಏನೋ ಒಂದು ತಪ್ಪು ಅಥವಾ ಏನೋ ಒಂದು ಕೊರತೆ ಇರೋದಕ್ಕೆ ಅವಕಾಶ ಇರುತ್ತೆ. ಇನ್ನೊಬ್ಬರಿಗೆ ನಾವು ಬುದ್ಧಿ ಹೇಳಿ ಅವ್ರನ್ನ ತಿದ್ದು ಪ್ರಯತ್ನ ಮಾಡಬೇಕು. ಅದೇ ಸಮಯದಲ್ಲಿ ನಮ್ಮಲ್ಲಿ ಏನಾದ್ರೂ ಒಂದು ತಪ್ಪು ಕಂಡು ಬರುವಾಗ ನಮ್ಮನ್ನು ನಾವು ಸಹ ಸರಿ ಮಾಡ್ಕೊಳ್ಬೇಕು. ಕೆಲವರಿಗೆ ಹೆಂಗಿರುತ್ತೆ ಅಂತಂದ್ರೆ, ಇವ್ರಿಗೆ ಬೇರೆಯವ್ರು ಏನಾದ್ರು ತಪ್ಪು ಕಾಣಿಸುವಾಗ ಅದನ್ನ ಇವ್ರು ಹೇಳಬೇಕು, ಅದನ್ನ ಹೇಳಿದಾಗ ಬೇರೆ ಅದನ್ನ ಕೇಳಬೇಕು, ಸರಿ ಮಾಡ್ಕೊಳ್ಬೇಕು. ಆದ್ರೆ ಇವ್ರಲ್ಲಿ ಏನಾದ್ರು ಒಂದು ತಪ್ಪಿದೆ ಅಂತಂದ್ರೆ ಯಾರಾದ್ರೂ ಹೇಳಿದ್ರೆ ಇವ್ರಿಗೆ ಇಡಿಸೋದಿಲ್ಲ. ಇವ್ರಿಗೆ ಅಭಿಪ್ರಾಯ ಏನಂತಂದ್ರೆ, ಇನ್ನೊಬ್ರಿಗೆ ತಪ್ಪು ಕಾಣಿಸಿದಾಗ ಇವ್ರು ಅದನ್ನ ಹೇಳ್ತಾರೆ, ಹೇಳಿದ್ಮೇಲೆ ಅವ್ರು ಸರಿ ಮಾಡ್ಕೊಬೇಕು. ಸರಿ ಮಾಡ್ಕೊಂಡ್ರೆ ತುಂಬಾ ಸಂತೋಷ, ನಾನು ಅವ್ರಲ್ಲಿ ತಪ್ಪಿತ್ತು, ನಾನು ಹೇಳ್ದೆ, ಸರಿ ಮಾಡ್ಕೊಂಡ್ಬಿಟ್ರು, ಸಂತೋಷ. ಆದ್ರೆ ಇವ್ರಲ್ಲಿ ಏನಾದ್ರು ತಪ್ಪಿದೆ ಅಂತ ಅಂದ್ಬಿಟ್ಟು ಯಾರಾದ್ರೂ ಸ್ವಾಮಿ ನಿಮ್ಮಲ್ಲಿ ಏನೋ ಒಂದು ಈ ತರ ಸಮಸ್ಯೆ ಇದೆ ನೋಡಿ ಸರಿ ಮಾಡ್ಕೊಳ್ಳಿ ಅಂತಂದ್ರೆ, ನಿನ್ನ ನನ್ನ ಬಗ್ಗೆನೇ ಮಾತಾಡ್ತೀಯಾ, ನಿನಗೆ ಎಷ್ಟು ಕೊಪ್ಪು, ನಿನ್ಗೆ ಎಷ್ಟು ವಯಸ್ಸು, ನಾನ್ ಯಾರು ನೀನ್ ಯಾರು ಅಂತ ಏನೋ ಮಾತಾಡ್ತಾ ಇರ್ತಾರೆ. ಆಗ ಚಿಕ್ಕವರ ದೊಡ್ಡವರ, ಬುದ್ಧಿ ಇರೋರ ಬುದ್ಧಿ ಇಲ್ದಿರೋರ, ಗಂಡನ ಹೆಂಡತಿನ ಮಕ್ಕಳ ಅಪ್ಪ ಅಮ್ಮನ, ಇದು ಮುಖ್ಯ ಅಲ್ಲ. ನಮ್ಮಲ್ಲಿ ಏನೋ ಒಂದು ದೋಷ ಇದೆ ಅಂತ ಅನ್ನೋದು ಅದು ವಾಸ್ತವ ಆಗಿದ್ರೆ ಅದನ್ನ ನಾವು ಒಪ್ಕೊಳ್ಬೇಕಾಗಿರುವಂಥದ್ದು ತುಂಬಾ ಮುಖ್ಯ. ದೇವ್ರ ವಾಕ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಏಲಿ ಇರ್ತಾನೆ, ಏಲಿ ಮಕ್ಕಳು ಏನ್ ಮಾಡ್ತಾರೆ, ತುಂಬಾ ದುಷ್ಟರಾಗಿ ಬದುಕ್ತಾ ಇರ್ತಾರೆ. ದೇವರು ಅವ್ರನ್ನ ನಾಶ ಮಾಡ್ಬೇಕಾದ್ರೆ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಒಂದು ಸರಿ ಒಂದು ಪ್ರವಾದನ ಕಳಿಸ್ತಾರೆ, ಕಳಿಸ್ಬಿಟ್ಟು ನಿನ್ನ ಮಕ್ಕಳು ಮಾಡ್ತಾರಂತ ದುಷ್ಟತನವನ್ನು ನೋಡಿ ನೀವು ಸುಮ್ಮನೆ ಇದೆಯಾ, ನಾನು ಇದಕ್ಕೆಲ್ಲ ನ್ಯಾಯ ತೀರಿಸ್ತೀನಿ ಅಂತೆಲ್ಲ ದೇವರು ಹೇಳ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ಸಮುವೇಲ್ ಬಂದು ಏಲಿ ಕೈ ಕೆಳಗಡೆ ಎದ್ದುಕೊಂಡು ದೇವರ ಸೇವೆ ಮಾಡ್ತಾ ಇರ್ತಾನೆ. ಮಾಡ್ತಾ ಇರುವಾಗ ಒಂದು ದಿವಸ ರಾತ್ರಿ ಮಲಗಿರೋ ಸಮಯದಲ್ಲಿ ಸಮುವೇಲನೇ ಅಂತ ಕರೆಯುವಂತ ಶಬ್ದ ಸಮುವೇಲಲ್ಲಿ ಕೇಳಿಸುತ್ತೆ. ಸಮುವೇಲ ಅದುವರೆಗೂ ದೇವರೊಟ್ಟಿಗೆ ಮಾತನಾಡುವಂತ ಅನುಭವ ಇರೋದಿಲ್ಲ. ಸಮುವೇಲ ಯಾರೋ ಸಮುವೇಲ ಅಂತ ಕರೆದಾಗ ತಾನು ಅನ್ಕೊಂತಾನೆ, ನಮ್ಮ ಏಲಿ ಯಜಮಾನ ಕರೀತಾ ಇರ್ಬೇಕಂತ ಹೋಗಿ ಏಲಿ ಅವ್ರನ್ನ ಎದುರಿಸ್ತಾನೆ. ನನ್ನ ಕರೆದಲ್ಲ, ಏನ್ ವಿಷಯ ಹೇಳು ಅಂತ. ಏಲಿ ಹೇಳ್ತಾನೆ, ನನ್ನ ಕರೆದ್ರೆ ಅವಾಗ ಮಲ್ಕೋಗಂತ. ತಿರ್ಗಾ ಇನ್ನೂ ಸ್ವಲ್ಪ ಆಮೇಲೆ ಮತ್ತೆ ಸಮುವೇಲನೇ ಅನ್ನೋ ಶಬ್ದ ಕೇಳಿಸುತ್ತೆ. ಸಮುವೇಲನಿಗೆ ಮತ್ತೆ ಕಲಿತಾ ಇದ್ರಲ್ಲ ಏಲಿ ಅವರು, ಏನು ನಮ್ಮ ಯಜಮಾನ ಮತ್ತೆ ಕರೀತದೆ ಅಂತ ಹೋಗ್ಬಿಟ್ಟು ಏನ್ ಹೇಳಿ ಅಂತ ಕೇಳ್ತಾನೆ. ತನಗೆ ಆಮೇಲೆ ಅರ್ಥ ಆಗುತ್ತೆ, ಓ ಇದು ಬಂದ್ಬಿಟ್ಟು ದೇವರು ತನ್ನ ಕರಿತಾ ಇದ್ದಾರೆ, ತನ್ನೊಟ್ಟಿಗೆ ಮಾತಾಡ್ಬೇಕಂತ ದೇವರು ತೀರ್ಮಾನ ಮಾಡಿದ್ದಾರೆ. ಅವನಿಗೆ ಅದು ಅನುಭವ ಇಲ್ಲದಿರೋದ್ರಿಂದ ಅವ್ನು ಬಂದು ನಾನು ಕರಿತಾ ಇದ್ದೇನೆ ಅಂತ ಅನ್ಕೊಂಡು ನನ್ನ ಹತ್ರ ಬರ್ತಾ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಆಮೇಲೆ ಹೇಳ್ತಾನೆ, ಸರಿ ಆಯ್ತು ಮಲ್ಕೋ ಹೋಗು. ತಿರ್ಗಾ ಇನ್ನೊಂದ್ಸರಿ ಶಬ್ದ ಕೇಳಿಸಿದ್ರೆ, ಯೆಹೋವನೇ ಹೇಳು, ನಾನು ಕಾದಿದ್ದೀನಿ ಅಂತ ಅನ್ನು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೋಗಿ ಸಮುವೇಲ ಮತ್ತೆ ಮಲಗ್ಬಿಡ್ತಾನೆ. ಆಮೇಲೆ ಮತ್ತೆ ಸಮುವೇಲನೇ ಅನ್ನೋ ಶಬ್ದ ಕೇಳಿಸುತ್ತೆ. ಆಗ ಏನೇನ್ ಮಾಡ್ತಾನೆ, ಸ್ವಾಮಿ ನಿಮ್ಮ ದಾಸನು ನಾನು ಕಾದಿದ್ದೇನೆ ಹೇಳು ಅಂತ ಹೇಳಿದಾಗ ದೇವರು ಸಮುವೇಲ ಜೊತೆ ಮಾತಾಡ್ತಾರೆ. ಮಾತಾಡಿ ಏನ್ ಹೇಳ್ತಾರೆ ಅಂದ್ರೆ, ಈ ಏಲಿ ಮಕ್ಕಳ ಕುರಿತಾದ ಕಾರ್ಯವನ್ನ ದೇವರು ಹೇಳ್ತಾರೆ. ಈ ರೀತಿಯಲ್ಲಿ ಅವರು ತುಂಬಾ ದುಷ್ಟರಾಗಿ ನಡೀತಾ ಇದ್ದಾರೆ, ಇವರಿಗೆ ನಾನು ನ್ಯಾಯ ತೀರಿಸ್ತೀನಿ ಅಂತೆಲ್ಲ ಈ ವಿಷಯಗಳನ್ನ ದೇವ್ರ ಸಮುವೇಲಗೆ ಹೇಳ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ್ಮೇಲಿಂದ ಈ ಏಲಿ ಏನ್ ಮಾಡ್ತಾನೆ, ಸಮುವೇಲನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿದಾಗ ಈ ಏಲಿಗೆ ಗೊತ್ತಿರುತ್ತೆ ಸಮುವೇಲ ಜೊತೆ ದೇವರೇ ಮಾತಾಡಿರೋದು, ಏನಾದ್ರೂ ವಿಷಯ ಸಮುವೇಲಗೆ ಖಂಡಿತ ದೇವ್ರು ಹೇಳಿರ್ತಾರೆ ಅಂತ ಮನಸ್ಸಲ್ಲಿ ತಿಳ್ಕೊಂಡು ಏನ್ ಮಾಡ್ತಾನೆ, ಸಮುವೇಲನ ಚಿಕ್ಕ ಹುಡುಗ ವಿಚಾರಿಸ್ತಾನೆ, ಸಮುವೇಲ ಬಾರ ಇಲ್ಲಿ ಅಂತಾನೆ. ಏನ್ ಸ್ವಾಮಿ ಅನ್ಕೊಂಡ್ ಬರ್ತಾನೆ ಅವನು. ಸರಿ ರಾತ್ರಿ ಸಮುವೇಲ ಅಂತ ಯಾರ ಕರಿತಾ ಇದ್ರು ಅಂತ ಬರ್ತಾ ಇದ್ದಲ್ಲ, ಆಮೇಲೆ ದೇವ್ರನ ಹತ್ರ ಮಾತಾಡಿರ್ಬೇಕು, ಮಾತಾಡಿದ್ರ ಅಂತ ಹೇಳ್ತಾನೆ. ಇವ್ ಸುಮ್ಮನೆ ಇರ್ತಾನೆ. ಆಮೇಲಿಂದ ಏನು ದೇವ್ರನ ಹತ್ರ ಮಾತಾಡ್ಬೇಕು, ಖಂಡಿತವಾಗ್ಲು ದೇವ್ರೇ ಕರೆದಿರ್ಬೇಕು ಅನ್ಸುತ್ತೆ, ಏನ್ ದೇವ್ರು ಮಾತಾಡಿದ್ರ ಅಂತ. ಹ್ಞೂ ಅಂತ ಹೇಳ್ತಾನೆ. ಸರಿ ಏನ್ ಹೇಳಿದ್ರು ದೇವ್ರು ಹೇಳು ಅಂತ ಹೇಳ್ತಾನೆ. ಇವ್ರೇನ್ ಮಾಡ್ತಾನೆ, ಹೇಳೋದಕ್ ಭಯ, ಯಾಕಂದ್ರೆ ಅವ್ರ ಮನೆ ಬಗ್ಗೆನೆ ದೇವ್ರು ಮಾತಾಡಿರೋದು, ಅವ್ರ ಮಕ್ಕಳ ಬಗ್ಗೆನೆ ದೇವ್ರು ಮಾತಾಡಿರೋದು. ಸಮುವೇಲಗೆ ಹೇಳೋದಕ್ ಭಯ, ಹೇಳಿದ್ರೆ ಸುಮ್ಮನೆ ಇರ್ತಾನೆ. ಆಮೇಲೆ ಏಲಿ ಹೇಳ್ತಾನೆ, ನಿನ್ಗೆ ಹೇಳ್ದಿದ್ರೆ ದೇವ್ರು ನಿನ್ಗೆ ಏನ್ ಬೇಕಾದ್ರೂ ಮಾಡ್ಲಿ, ದೇವ್ರು ನಿನ್ ದಂಡಿಸ್ಲಿ ಹೇಳಿಲ್ಲ ಅಂತಂದ್ರೆ ಅಂತ ಭಯ ಇಕ್ಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಸಮುವೇಲಗೆ ಭಯ ಬಂದ್ಬಿಟ್ಟು ಸರಿ ಆಯ್ತು ಅಂತ ಅಂದ್ಬಿಟ್ಟು ದೇವ್ರು ತನಗೆ ಏನ್ ಹೇಳಿದ್ರು ಅದನ್ನೆಲ್ಲ ಸಮುವೇಲ ಹೇಳ್ಬಿಡ್ತಾನೆ. ಹೇಳ್ಬಿಟ್ಮೇಲಿಂದ ಆಮೇಲೆ ಏಲಿ ಏನಂತಾನೆ, ಆತನ ಯೆಹೋವನು, ಆತನ ದೇವರು, ಆತನಿಗೆ ಯಾವ್ದು ಸರಿ ಕಾಣಿಸುತ್ತೋ ಅದನ್ನ ಮಾಡ್ಲಿ ಅಂತ ಒಪ್ಕೊಂತಾನೆ. ಸಮುವೇಲಗೆ ದೇವ್ರು ಏನ್ ಹೇಳಿದ್ರು ಅದನ್ನ ಕೇಳ್ಬಿಟ್ಟು ನಿನ್ಗೆ ಎಷ್ಟೋ ವಯಸ್ಸು, ನನಗೆ ಎಷ್ಟು ವಯಸ್ಸು ಗೊತ್ತಾ, ನೀನು ಹುಟ್ಟೋಕ್ ಮುಂಚೆ ನೀನು ಹುಟ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ನಾನು ಅನ್ನಲ್ಲಿ ನೋಡ್ಬಿಟ್ಟು ಹೋಗು ದೇವ್ರು ನನ್ನ ಪ್ರಾರ್ಥನೆ ನೆರವೇರಿಸ್ಲಿ ಅಂತ ಹೇಳಿ ಕಳಿಸ್ತವನೆ ನಾನು ಹೇಳಿದಕ್ಕೆ ನೀನು ಹುಟ್ಟಿದ್ದು. ಇವಾಗ ಬಂದು ನೀನ್ ನನಗೆ ಹೇಳ್ತಾ ಇದೀಯಾ, ನೀನು ಮಕ್ಕಳೆಲ್ಲ ಸರಿ ಇಲ್ಲ ಅಂತ ಅಂದ್ಬಿಟ್ಟು. ನಿನಗೆ ಎಷ್ಟೋ ಕೊಬ್ಬು,
ನೀನು ಹುಟ್ಟಿದ್ದೆ ನನ್ನಿಂದ, ನಾನು ಹೇಳಿದಕ್ಕೋಸ್ಕರ ಹುಟ್ಟಿದ್ದು ಅಂತ ಅಂದ್ಬಿಟ್ಟು ಸಮುವೇಲ್ನ ಗದರಿಸ್ಲಿಲ್ಲ ಏಲಿ. ಅಥವಾ ನಿಮ್ಮಮ್ಮ ನೀನು ನನ್ನ ಕೈ ಕೆಳಗಡೆ ಬಿಟ್ಬಿಟ್ಟು ಹೋಗಿದ್ದಾರೆ, ನೀನ್ ನನ್ನ ಕೈ ಕಡೆ ಎತ್ಕೊಂಡು ಕೆಲಸ ಮಾಡ್ತಾ ಇದೀಯ, ನಿನಗೆ ಎಷ್ಟು ಕೋಪು, ನಿನ್ ಊಟ ಕೊಡಲ್ಲ ನೋಡು, ನಿನ್ ಬಟ್ಟೆ ಕೊಡಲ್ಲ ನೋಡು, ನಿನ್ ಊಟ ಕೊಡ್ತಾ ಇರೋದು ನಾನು, ನಿನ್ ಮಲ್ಗ ಸ್ಥಳ ಕೊಡ್ತಾ ಇರೋದು ನಾನು, ನೀನ್ ನನ್ ಬಗ್ಗೆನೇ ಮಾತಾಡ್ತೀಯಾ ದೇವ್ರು ಹೇಳಿದ್ರು ಅಂತ ಅನ್ಬಿಟ್ಟು ಅಂತ ಅನ್ಕೊಂಡು ಏಲಿ ಸಮುವೇಲನ್ನ ಗದರಿಸಿ ಭಯ ಇರಲಿಲ್ಲ. ಆದ್ರೆ ಏಲಿ ಏನ್ ಮಾಡ್ತಾನೆ ಅಂತಂದ್ರೆ, ಆತನು ಯೆಹೋವನು ಆತನಿಗೆ ಸರಿ ಕಾಣಿಸೋದನ್ನ ಆತನ ಮಾಡ್ಲಿ. ಅಂದ್ರೆ ನಿನ್ನ ಹತ್ರ ಮಾತಾಡಿದ್ದು ದೇವರೇನೆ, ನಿನಗೆ ಹೇಳಿದ್ದು ದೇವರೇನೆ ಅಂತ ತಾನು ಒಪ್ಕೊಳ್ತಾನೆ. ನಮ್ಮಲ್ಲೂ ತಪ್ಪಿದೆ, ದೇವರು ಅವ್ರಿಗೆ ಯಾವ ಸರಿ ಅನ್ಸುತ್ತೋ ಅದನ್ನ ಮಾಡ್ಲಿ ಅಂತ ಹೇಳ್ತಾನೆ. ಆದ್ರೆ ಸಮುವೇಲನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ತಾನು ಮಾತಾಡೋದಿಲ್ಲ. ಇನ್ನೊಂದ್ ಕಡೆ ಏನಾಗುತ್ತೆ ಅಂತಂತಂದ್ರೆ, ಯೋಸೇಫನಿಗೆ ಕನಸು ಬರುತ್ತೆ. ಯೋಸೇಫನಿಗೆ ಕನಸು ಬರುವಾಗ ಅವ್ರ ಅಣ್ಣಂದ್ರಿಗೆ ಹೇಳಿದಾಗ ಅವ್ರ ಅಣ್ಣಂದ್ರು ಹೊಟ್ಟೆಕಿಸ್ಬಿಡ್ತಾರೆ. ಇನ್ನೊಂದು ಕನಸು ಬರುತ್ತೆ. ಆ ಕನಸಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಯೋಸೇಫನಿಗೆ ಅಡ್ಡ ಬೀಳುತ್ತೆ. ಅದನ್ನ ಹೋಗಿ ಅಣ್ಣ ತಮ್ಮರಿಗೆಲ್ಲ ಹೇಳ್ತಾನೆ, ಅವ್ರ ಅಪ್ಪನಿಗೂ ಹೇಳ್ತಾನೆ. ಅವ್ರ ಅಪ್ಪನಿಗೆ ಹೇಳಿದಾಗ ಏನಾಗುತ್ತೆ, ಕೋಪ ಬಂದ್ಬಿಡುತ್ತೆ ಯಾಕೋಬನಿಗೆ. ಇನ್ನು ಯಾಕೋಬನು ದೇವರನ್ನ ದರ್ಶಿಸಿದವನು, ದೇವರ ಪ್ರವಾದಿ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವಂತವ್ರು. ಆದ್ರೆ ಅಂತ ಯಾಕೋಬ ಏನ್ ಮಾಡ್ತಾನೆ, ಯೋಸೇಫನ್ಗೆ ದೇವ್ರ ಕನಸು ತೋರಿಸಿದಾಗ ಅದನ್ನ ಯೋಸೇಫ್ ಏನ್ ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಯಾಕೋಬನ ಒಪ್ಕೊಳ್ಳೋದಿಲ್ಲ. ಯಾಕೋಬನ್ ಏನ್ ಮಾಡ್ತಾನೆ, ಯೋಸೇಫನ್ ಗದರಿಸ್ತಾನೆ. ಏನ್ ಹೇಳ್ತಾ ಇದ್ದೆ ನೀನು, ನಾನು ನಮ್ಮಮ್ಮ ಎಲ್ಲ ಬಂದು ನಿನ್ಗೆ ಅಡ್ಡ ಬೀಳ್ತೀವ, ನೀನ್ ಅಷ್ಟೊಂದು ದೊಡ್ಡನಾಗ್ಬಿಟ್ಟಾ ಅಂತ ಯೋಸೇಫನ್ನ ಯಾಕೋಬನ್ ಗದರಿಸ್ತಾನೆ. ಆದ್ರೆ ಒಂದ್ ದಿವಸ ಬರುತ್ತೆ, ಅದು ಹಾಗೆ ನೆರವೇರುತ್ತೆ. ಆತರ ಯಾಕೋಬನು ಕೂಡ ಯೋಸೇಫನ ವಿಷಯವಾಗಿ ದೇವ್ರ ಚಿತ್ತ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದ್ರಲ್ಲಿ ಒಂದ್ ಕ್ಷಣ ಯಾಮಾರ್ಬಿಡ್ತಾನೆ, ಕೋಪದಿಂದ ಮಾತಾಡ್ತಾನೆ. ನಾವೆಲ್ಲ ಬಂದು ನಿನ್ಗೆ ಅಡ್ಡ ಬೀಳ್ತೀವಿ, ನೀನ್ ಅಷ್ಟೊಂದು ದೊಡ್ಡನಾಗ್ಬಿಡ್ತೀಯಾ ಅಂತ ಅಂತಾನೆ. ಆದ್ರೆ ಏಲಿ ಸಮುವೇಲನಿಗೆ ದೇವ್ರು ತಿಳಿಸಿದ್ನ ಕೇಳಿ, ನೀನೇ ತುಂಬಾ ದೊಡ್ಡನಾಗ್ಬಿಟ್ಟ ನೀನು ಅಂತ ಅನ್ನಲ್ಲ. ಆದ್ರೆ ದೇವರಿಗೆ ಏನ್ ಸರಿ ಕಾಣಿಸುತ್ತೋ ಅದು ಆಗ್ಲಿ ಅಂತ ಹೇಳಿ ಸುಮ್ಮನಾಗ್ತಾರೆ. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ನಮ್ಮ ವಿಷಯವಾಗಿ ಏನಾದ್ರು ಒಂದು ಕೊರತೆ ಬರುತ್ತೆ, ಯಾರಾದ್ರೂ ಏನಾದ್ರು ಒಂದು ದೋಷ ನಮಗೆ ತೋರಿಸ್ತಾರೆ ಅಂತ ಹೇಳುವಾಗ ಅದನ್ನ ನ್ಯಾಯವಾಗಿದ್ರೆ ಅದನ್ನ ಒಪ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಯಾರು ತನ್ನನ್ನು ತಗ್ಗಿಸ್ಕೊಳ್ತಾರೋ ಅವ್ರನ್ನ ದೇವರು ಹೆಚ್ಚಿಸ್ತಾರೆ. ಆದ್ರೆ ತಮ್ಮಲ್ಲಿ ಒಂದು ವೇಳೆ ದೋಷ ತೋರಿಸಿದಾಗ ಅದಕ್ಕೆ ವಿರುದ್ಧವಾಗಿ ಮಾತಾಡಿ, ನೀನ್ ನನಗೇನ್ ಹೇಳೋದು, ನಿನಗೆ ನನ್ನ ಬಗ್ಗೆ ಏನ್ ಗೊತ್ತು, ಹಂಗೆ ಹಿಂಗಿಂತ ನಾವು ವಾದ ಮಾಡಿ ನಮ್ಮಲ್ಲಿರೋ ತಪ್ಪನ್ನು ನಾವು ಸರಿ ಮಾಡ್ಕೊಂಡಿಲ್ಲ ಅಂತಂತಂದ್ರೆ ದೇವರು ನಮ್ಮನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಯಾರು ತಮ್ಮನ್ನು ತಗ್ಗಿಸ್ಕೊಳ್ತಾರೋ, ತಮ್ಮನ್ನು ಸರಿ ಮಾಡ್ಕೊಳ್ತಾರೋ ಅವ್ರನ್ನ ದೇವರು ಪ್ರೀತಿಸ್ತಾರೆ, ಅವ್ರ ಜೊತೆ ಇರ್ತಾರೆ. ತಪ್ಪು ಮಾಡಿರುವಂತ ಮನುಷ್ಯ ಎಲ್ಲೂ ಸಹ ಇರೋದಿಲ್ಲ. ಯಾವುದೇ ದೋಷ ಇಲ್ಲದಿರ ಬದುಕುವಂತ ಮನುಷ್ಯ ಇರುವುದಿಲ್ಲ. ಏನಾದ್ರೂ ಒಂದು ಸಣ್ಣ ಪುಟ್ಟ ದೋಷ ಯಾರಲ್ಲಿ ಬೇಕಾದ್ರೂ ಇರಬಹುದು. ಆದ್ರೆ ದೇವರು ಯಾರನ್ನ ಪ್ರೀತಿಸ್ತಾರೆ, ಯಾರ ಜೊತೆ ಇರ್ತಾರೆ ಅಂದ್ರೆ ಅವನ ದೋಷವನ್ನ ತಿಳ್ಕೊಂಡು ಸರಿಪಡಿಸ್ಕೊಳ್ಳೋನ್ನ ದೇವರು ಪ್ರೀತಿಸ್ತಾರೆ, ಅವನ ಜೊತೆ ದೇವರು ಇರ್ತಾರೆ. ಹಲ್ಲೆಲೂಯಾ. ಸೌಲನಿಗೂ ದಾವೀದನಿಗೆ ಏನ್ ವ್ಯತ್ಯಾಸ? ಸೌಲನು ತಪ್ಪು ಮಾಡ್ದ, ದಾವೀದನ ಕೂಡ ತಪ್ಪು ಮಾಡ್ದ. ಇಬ್ಬರನ್ನು ದೇವರು ರಾಜರಾಗಿ ನೇಮಿಸಿದ್ರು. ಇಬ್ಬರು ರಾಜರಾಗಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಕೆಟ್ಟ ಕೆಲಸಗಳು ಮಾಡಿದ್ರು. ಆದ್ರೆ ಸೌಲನು ತಳ್ಳಲ್ಪಟ್ಟು ಹೋದ ಪೂರ್ತಿಯಾಗಿ. ದಾವೀದನ ರಾಜ್ಯ ಶಾಶ್ವತವಾಗಿ ಸ್ಥಿರ ಆಯಿತು. ಅದಕ್ಕೆ ಕಾರಣ ಏನು? ಸೌಲನಿಗಿಂತಲೂ ದೊಡ್ಡ ತಪ್ಪುಗಳನ್ನ ದಾವೀದ ಮಾಡ್ದ. ಸೌಲನಾದ್ರೂ ದಾವೀದನನ್ನ ಕೊಂದು ಹಾಕ್ಬೇಕು, ನೀತಿವಂತನಂತ ಪ್ರಯತ್ನ ಮಾಡ್ದ. ಆದ್ರೆ ದೇವ್ರು ತಪ್ಪಿಸಿದ್ರು. ಆದ್ರೆ ದಾವೀದ ಏನ್ ಮಾಡ್ದ, ಆ ಊರಿಯನ್ನ ಕೊಂದೇ ಹಾಕ್ಬಿಟ್ಟ, ನೀತಿವಂತನನ್ನ. ದೇವರ ವಾಕ್ಯ ಆ ಊರಿಯನ್ನ ನೀತಿವಂತ ಅಂತ ಹೇಳುತ್ತೆ. ಸೌಲ ದಾವೀದನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ದ, ಆದ್ರೆ ಕೊಲ್ಲೋದಕ್ಕಾಗ್ಲಿಲ್ಲ. ಆದ್ರೆ ದಾವೀದ ಏನ್ ಮಾಡ್ದ, ತನ್ನ ಅಧಿಕಾರವನ್ನು ಉಪಯೋಗಿಸಿ ಊರಿಯನ್ನ ಕೊಂದೇ ಹಾಕ್ಬಿಟ್ಟ. ಆಗ ಯಾರು ಮಾಡಿದ್ದು ದೊಡ್ಡ ಪಾಪವಾಗಿ ಕಾಣಿಸುತ್ತೆ, ದಾವೀದನ ಮಾಡಿದೆ ದೊಡ್ಡ ಪಾಪವಾಗಿ ಕಾಣಿಸುತ್ತೆ. ಆದ್ರೂ ಸೌಲನನ್ನ ದೇವರು ಇಷ್ಟಪಡಲಿಲ್ಲ, ತನ್ನ ಬಿಟ್ಟು ಹೋದ್ರು. ದಾವೀದನನ್ನ ದೇವರು ಹಿಡ್ಕೊಂಡ್ರು. ಅದಕ್ಕೆ ಕಾರಣ ಏನಂತಂದ್ರೆ, ಸೌಲು ತಾನು ಮಾಡಿದ ತಪ್ಪನ್ನ ತಂಗ್ ತೋರಿಸಿದ್ರೆ ತಾನು ಯಾವತ್ತೂ ಒಪ್ಕೊಂತಾ ಇರಲಿಲ್ಲ. ತಾನು ಮಾಡಿದೆ ಸರಿ ಅನ್ನೋ ತರ ನಡೀತಾ ಇರೋರು. ಅಲ್ಲಿ ಹೋಗಿ ಅಮಾಲೇಕರನ್ನೆಲ್ಲ ಸಂಹರಿಸಿ ಬಾ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸಂಹರಿಸ್ಬಿಟ್ಟು ಒಂದಷ್ಟು ಕುರಿ ಅವರು ದನ ಎಲ್ಲ ತಂದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಯಾಕೆ ತಂದೆ, ದೇವ್ರನ್ನ ಎಲ್ಲವನ್ನು ಸಂಹರಿಸಿದ್ದು ತಾನೇ ಹೇಳಿದ್ದು ಅಂತಂತಂದ್ರೆ, ನಾನೇನ್ ಮಾಡ್ದೆ ಅಂತ ತಪ್ಪು? ನಿಮ್ ದೇವ್ರಿಗೆ ಯಜ್ಞ ಮಾಡ್ಬೇಕಂತ ತಂದೆ, ನಾನೇನು ಹೋಗಿ ದೇವ್ರ ಚಿತ್ತ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಹೋಗುವಿ, ಎಲ್ಲರನ್ನ ಸಂಹರಿಸಿದ್ವಿ, ಅಲ್ಲಿದ್ದಂತ ಎಲ್ಲ ಬಲಹೀನವಾಗಿದ್ದಂತ ಆ ಮೇಕೆ ಮತ್ತೆ ಹಸು ದನ ಎಲ್ಲವನ್ನ ಹೊಡಹಾಕಿದ್ವಿ. ಸ್ವಲ್ಪ ಚೆನ್ನಾಗಿ ದಷ್ಟಪುಷ್ಟವಾಗಿರೋದನ್ನ ನಿನ್ನ ದೇವರಿಗೆ ಯಜ್ಞ ಮಾಡ್ಬೇಕಂತ ತಗೊಂಡ್ಬಂದಿದ್ದನ್ ನಾವೇನು ಸುಮ್ನೆ ತಿನ್ಬೇಕು ಸಾಕೊಂಬೇಕಂತಲ್ಲ ಅಂತ ಅನ್ಬಿಟ್ಟು ವಾದ ವಿವಾದ ಮಾಡ್ತಾನೆ. ಕೊನೆಗೆ ದೇವ್ರು ಹೇಳ್ತಾರೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಗಳಿಗೆ ದೇವ್ರು ಮೆಚ್ತಾರೆ ಅಂತ ಸೌಲನನ್ನು ಖಂಡಿಸಿ
ಹೋಗೋದನ್ನ ನಾವು ಕಾಣ್ತೀವಿ. ಈ ರೀತಿ ತಾನು ಏನ್ ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನ ತಾನು ಒಪ್ಕೊಂತಾ ಇರ್ಲಿಲ್ಲ, ಅದರಿಂದ ಮನೆ ತಿರುಗ್ತಾ ಇರ್ಲಿಲ್ಲ, ಮಾಡೋದನ್ನೇ ಮತ್ತೆ ಮತ್ತೆ ಮಾಡೋದು. ದಾವೀದನನ್ನ ಕೆಲವೊಂದ್ಸಲ ಏನ್ ಮಾಡ್ತಾನೆ, ಅಯ್ಯೋ ನನ್ನ ಮಗನೇ, ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ ತಪ್ಪಾಯ್ತು, ಕ್ಷಮಿಸು ಅಂತ ಕೇಳ್ತಾನೆ. ಮತ್ತೆ ಮತ್ತೆ ಬಂದು ದಾವೀದನ ಕೊಲೆ ಮಾಡೋದಕ್ಕೆ ಅವ್ನು ನೋಡ್ತಾನೆ ಇರ್ತಾನೆ. ಅಂದ್ರೆ ಅವ್ನು ಮಾಡ್ತಾ ಇರೋದು ತಪ್ಪಿಂದ ಅವ್ನ ಮನೆ ತಿರುಗ್ತಾ ಇರ್ಲಿಲ್ಲ. ಆದ್ರೆ ದಾವೀದ ಏನಂತಂದ್ರೆ ತಪ್ಪು ಮಾಡ್ದ. ದೇವರ ಪ್ರವಾದಿ ಬಂದು ಹೇಳ್ತಾನೆ, ನೀನ್ ಇಂಥ ಕೆಲಸ ಮಾಡ್ದೆ, ಒಬ್ಬನ ಕೊಂದಾಕ್ತೆ ಅಂತ ಹೇಳಿದಾಗ ದಾವೀದ ಏನ್ ಮಾಡ್ತಾನೆ, ನಿನ್ಗೇನ್ ಗೊತ್ತು ನಾನ್ ಮಾಡಿದೆ ಅಂತ, ನಿನ್ಗೇನ್ ಗೊತ್ತು, ನಾನು ಅಂತ ಕೆಲಸ ಮಾಡೇ ಇಲ್ಲ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ದಾವೀದ ಏನು ಹೇಳಲಿಲ್ಲ. ಆದ್ರೆ ದಾವೀದ ಏನ್ ಮಾಡ್ತಾನೆ, ನಾನು ಪಾಪವನ್ನು ಮಾಡಿದ್ದೇನೆ, ದೇವ್ರು ನನ್ನ ಕ್ಷಮಿಸ್ಲಿ ಅಂತ ತನ್ನ ತಗ್ಗಿಸ್ಕೊಳ್ತಾನೆ. ಆಗ ಪ್ರವಾದಿ ಬಂದು ದಾವೀದನ ಹತ್ರ ಒಂದು ಮಾತು ಹೇಳ್ತಾನೆ, ನಿನ್ನನ್ನು ನೀನು ತಗ್ಗಿಸಿಕೊಂಡಿದ್ದರಿಂದ ನಿನ್ನ ಪ್ರಾಣಕ್ಕೆ ದೇವರು ನಷ್ಟವನ್ನು ತರೋದಿಲ್ಲ ಅಂತ ಪ್ರವಾದಿ ಹೇಳುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಸೌಲು ಏನೇ ತಪ್ಪು ಮಾಡಿದ್ರು ಕೂಡ ಸಮೂಹಗಳು ತನಗೆ ಹೇಳಿದ್ರೆ ಅದನ್ನ ತಾನು ಒಪ್ಕೊಂತಾ ಇರಲ್ಲ, ವಾದ ಮಾಡೋರು, ನಾನ್ ಮಾಡಿದ್ರೆ ಸರಿ, ನಾನು ಮಾಡಿದ್ರೆ ಏನ್ ತಪ್ಪೈತೆ ಅಂತೆಲ್ಲ ಹೇಳೋದು. ಆದ್ರೆ ದಾವೀದನ ತಪ್ಪು ಮಾಡಿ ದೇವರು ತನ್ನ ಪ್ರವಾದನ ಕಳಿಸಿ ಹೇಳಿಸಿದ ತಕ್ಷಣ ನಾನು ಪಾಪವನ್ನು ಮಾಡಿದೆ, ದೇವರು ನನ್ಗೆ ಕ್ಷಮಿಸ್ಲಿ ಅಂತ ತನ್ನ ತಗ್ಗಿಸ್ಕೊಳ್ಳೋದು. ಆಗ ತಪ್ಪು ಮಾಡಿದವರು ಯಾರು ಇಲ್ಲ, ಏನಾದ್ರು ತಪ್ಪು ನಮ್ಮಲ್ಲಿ ಇರಬಹುದು. ಆದ್ರೆ ದೇವರು ಯಾರನ್ನ ತುಂಬಾ ಇಷ್ಟಪಡ್ತಾರೆ, ಯಾರ ಜೊತೆ ಇರ್ತಾರೆ ಅಂದ್ರೆ ನಮ್ಮನ್ನು ತಗ್ಗಿಸಿ ನಮ್ಮನ್ನ ಬಿಟ್ಟು ಕೊಡುವಾಗ, ಒಪ್ಪಿಕೊಳ್ಳುವಾಗ, ದೇವ್ರ ಹತ್ರ ಕ್ಷಮೆ ಕೇಳಿ ಮನೆ ತಿರುಗುವಾಗ ದೇವರನ್ನ ಮಾಡ್ತಾರೆ, ನಮ್ಮ ಜೊತೆ ಇರ್ತಾರೆ. ಆದ್ರೆ ನಾನು ಮಾಡಿದ್ರೆ ಸರಿ, ನನ್ನಲ್ಲಿ ಯಾವ ತಪ್ಪು ಇಲ್ಲ, ನಾನು ಮಾಡಿದ್ರಲ್ಲಿ ಏನ್ ದೊಡ್ಡ ತಪ್ಪಾಗ್ಬಿಟ್ಟಿದೆ, ಹಂಗೆ ಹಿಂಗೆ ಅಂತ ನಾವು ವಾದ ಮಾಡ್ತೀವಿ ಅಂತಂದ್ರೆ ಕ್ಷಮೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ದೇವರ ಜೊತೆ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಏದೇನ್ ತೋಟದಲ್ಲಿ ಅದೇ ಆಯ್ತು. ಏದೇನ್ ತೋಟದಲ್ಲಿ ಏನಾಯ್ತು, ದೇವರು ಹಣ್ಣು ತಿನ್ನಬಾರ್ದು ಅಂತ ಹೇಳಿದ್ರು. ಸೈತಾನ್ ಬಂದು ಹಾವಿನ ಮುಖಾಂತರ ಅವಳನ್ನ ವಂಚಿಸ್ಬಿಟ್ಟ, ಅವಳು ತಿನ್ಬಿಟ್ಲು. ಆಮೇಲೆ ಅವ ಏನ್ ಮಾಡಲು, ಆರಾಮಾಗಿ ಕರ್ಕೊಂಡು ಹೋಗಿ ತಗೋ ಹಣ್ಣು ತಿನ್ನು ಚೆನ್ನಾಗೈತೆ ಅಂತ ಆರಾಮಾಗಿ ಹೋಗಿ ತಿನ್ನಿಸ್ಬಿಟ್ರು. ಎಲ್ಲ ತಿನ್ಬಿಟ್ರು. ಈಗ ದೇವ್ರು ಬರ್ತಾರೆ ಸಾಯಂಕಾಲ, ಬಂದ್ಬಿಟ್ಟು ಮನುಷ್ಯನೇ ಎಲ್ಲಿದ್ಯಾ ಅಂತ ಕೇಳ್ತಾರೆ. ಇವ್ರು ದೇವ್ರು ಬಂದ್ರೆ ತಕ್ಷಣ ಎಲ್ಲ ಓಡೋಗ್ಬಿಟ್ಟಿರ್ತಾರೆ, ಓಡಾಗೆಲ್ಲ ಬಚ್ಚಿಕೊಂಡಿರ್ತಾರೆ. ಎಲ್ಲಿದ್ಯಾ ಅಂತ ಕೇಳಿದಾಗ ಆಮೇಲೆ ಯಾವ್ದೋ ಒಂದು ಮರಸೊಂದಿಂದ ಮಾತಾಡ್ತಾನೆ. ಮಾತಾಡ್ಬಿಟ್ಟು, ದೇವ್ರೇ ನೀನ್ ಬಂದಿದ್ಯಲ್ಲ, ಅದಕ್ಕೆ ನನಗೆ ಭಯ ಆಯ್ತು, ಬಚ್ಚಿಕೊಂಡಿದ್ದೀನಿ ಅಂತಂತಾನೆ. ಯಾಕೆ ಅವ್ ಬಚ್ಚಿಕೊಂಡಿದ್ಯಾ, ನೀನೇನ ತಪ್ಪು ಮಾಡ್ದ, ನಾನು ತಿನ್ಬೇಡ ಅಂತ ಹೇಳಿದ ಹಣ್ಣನ್ ತಿಂದ ಅಂತ ಹೇಳಿದಾಗ, ಹೌದು ದೇವ್ರೆ ನಾನು ತಿನ್ಬಿಟ್ಟೆ, ಕ್ಷಮಿಸಿ ತಪ್ಪಾಗೋಯ್ತು ಅಂತ ಆರಾಮ್ ಅಂದಿಲ್ಲ. ನಾನೇನ್ ಮಾಡ್ಬಿಟ್ಟ, ನೀನ್ ನನಗೆ ಕೊಟ್ಟಲ್ಲ ಹೆಂಡತಿ, ಅವಳು ತಿನ್ನ ಕೊಡ್ಲು ನಾನು ತಿನ್ಬಿಟ್ಟೆ ಅಂತ ಅಂತಾನೆ. ಆಗ ಆದಾಮ ಏನ್ ಮಾಡ್ತಾ ಇದ್ದಾನೆ, ತಾನು ತಪ್ಪು ಮಾಡಿದಾನೆ, ದೇವ್ರು ತಿನ್ಬಾರ್ದು ಹಣ್ಣು ಅಂತ ಹೇಳಿದ್ರು. ತನ್ನ ಹೆಂಡತಿ ಕೊಟ್ಲೋ ಇನ್ನೊಬ್ರು ಕೊಟ್ಲೋ ಏನಾಯ್ತೋ ತಿನ್ಬಿಟ್ಟ ಒಟ್ಟಲ್ಲಿ. ಏನ್ ಹೇಳ್ಬೇಕು, ದೇವ್ರೆ ನಾನು ತಿಂದಿದ್ದು ತಪ್ಪಾಯ್ತಪ್ಪ, ಕ್ಷಮಿಸ್ಬಿಡಪ್ಪ ಅಂತ ಕೇಳ್ಬೋದು. ಆದ್ರೆ ಅದನ್ನ ಆದಾಮ ಮಾಡ್ತಾ ಇಲ್ಲ. ಆದಾಮ ಏನ್ ಹೇಳ್ತಾ ಇದ್ದಾನೆ, ನೀನ್ ಕೊಟ್ಟಲ್ಲ ಹೆಂಡತಿ, ಅವ್ರು ಕೊಟ್ಲು ನಾನು ತಿನ್ಬಿಟ್ಟೆ ಅಂತ. ಹಂಗಂದ್ರೆ ನಾನು ತಿಂದಿದ್ದಕ್ಕೆ ಕಾರಣ ನೀನು ಕೊಟ್ಟಂತ ಹೆಂಡತಿ, ನಾನಲ್ಲ ಕಾರಣ. ಅವ್ಳು ತಿನ್ನಿಸ್ಬಿಟ್ಟು ನನಗೆ, ನಾನೇನ್ ಮಾಡ್ಲಿ ಅಂತ. ಹಂಗೆ ಆಗೋದಕ್ಕೆ ನೀನೇ ಕಾರಣ, ನೀನ್ ಕೊಟ್ಟಂತ ಹೆಂಡತಿ ನೀನೇ ಕಾರಣ, ನಿನ್ನಿಂದನೇ ನೀನ್ ಅಂತ ಹೆಂಡತಿ ಕೊಟ್ಟಿದ್ದೀಯಲ್ಲ, ತಿನ್ಸಂತ ಹೆಂಡತಿನ, ಅದಕ್ಕೆ ನಾನು ತಿನ್ಬಿಟ್ಟೆ, ನಾನೇನ್ ಮಾಡ್ಲಿ ಅಂತ ದೇವ್ರ ಮೇಲೆ ತಪ್ಪಾಕ್ಬಿಟ್ಟ. ಇವತ್ತು ಏನ್ ಮಾಡ್ತಾ ಇರ್ತಾರೆ ಮನೆಗಳಲ್ಲಿ, ಅದೇ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲದಕ್ಕೂ ಬೇರೆಯವ್ರನ್ನ ಕಾರಣ ಮಾಡ್ತಾ ಇರ್ತಾರೆ, ದೇವ್ರನ್ನ ಕಾರಣ ಮಾಡ್ತಾ ಇರ್ತಾರೆ, ಮನೇಲಿರೋರ್ನು ಕಾರಣ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ, ದೇವ್ರೆ ಎಂತ ಹೆಂಡತಿ ಕೊಟ್ಟಿದ್ಯಪ್ಪ ನೀನು, ಎಂತ ಗಂಡನ್ ಕೊಟ್ಟಿದ್ಯಪ್ಪ ನೀನು, ಎಂತ ಮಕ್ಕಳು ಕೊಟ್ಟಿದ್ಯಪ್ಪ ನೀನು ಅಂತ ಹೇಳ್ತಾರೆ. ಚೆನ್ನಾಗಿ ಇವರು ಒಳ್ಳೆಯವರಾಗಿದ್ರೆ ನಮ್ಮ ಮಕ್ಕಳು ಅಂತ ಇರ್ತಾರೆ. ಇವ್ರೇನ್ ತಪ್ಪು ಮಾಡೋರಾಗಿದ್ರೆ ದೇವ್ರ ಎಂತ ಮಕ್ಕಳು ಕೊಟ್ಟೆ ಅಂತ ಇರ್ತಾರೆ. ಆ ದೇವ್ರನ್ನ ದೂಷಣೆ ಮಾಡ್ತಾ ಇರ್ತಾರೆ, ಮನೇಲಿರೋಂಥವ್ರು ಕೂಡ ದೂಷಣೆ ಮಾಡ್ತಾ ಇರ್ತಾರೆ, ಬೇರೆಯವ್ರ ಮೇಲೆ ಕಾರಣ ಹಾಕಿ ಮಾಡ್ತೀವಿ. ಇವ್ರು ಮಾಡೋ ತಪ್ಪನ ಇವ್ರು ಒಪ್ಕೊಳಲ್ಲ, ಆದ್ರೆ ಮನೇಲಿ ಆಗೋದಕ್ಕೆಲ್ಲ ಬೇರೆಯವ್ರನ್ನ ಕಾರಣ ಆತರ ಒಣೆ ಮಾಡ್ತಾ ಇರ್ತಾರೆ. ಆತರ ಆದಾಮ ಮಾಡ್ದ ದೇವ್ರನ್ ಮಾಡಿದ್ರು ಸರಿ ಆಯ್ತು. ಆದಾಮ ಮಾತ್ರ ಅವಳ ಹತ್ರ ಹೋದ್ರು, ಯಾಕಮ್ಮ ಹಿಂಗ್ ಮಾಡ್ದೆ ಅಂತಂದ್ರು. ಅವಳಾದ್ರೆ ಸರಿ, ದೇವ್ರೆ ನಾನು ತಿನ್ಬಿಟ್ಟಪ್ಪ ಕ್ಷಮಿಸಪ್ಪ ಅಂದ್ರೆ ತನ್ನ ತಗ್ಗಿಸ್ಕೊಂಡು ಕ್ಷಮೆ ಕೇಳಲಿಲ್ಲ. ಅವಳು ಏನ್ ಮಾಡ್ಲು, ಆ ಸರ್ಪ ಬಂದು ನಾನು ವಂಚಿಸ್ಬಿಡ್ತು, ನಾನೇನ್ ಮಾಡ್ಲಿ, ಆ ಸರ್ಪನ ನೀನೇ ತಾನು ಉಂಟು ಮಾಡಿರೋದು, ಅದು ಬಂದು ನಾನು ವಂಚಿಸ್ಬಿಡ್ತು, ನಾನು ತಿನ್ಬಿಟ್ಟೆ ಅಂತ ತಾನು ಅಂತಾರೆ. ಕೊನೆಗೆ ಏನ್ ಮಾಡ್ತಾರೆ, ದೇವ್ರ ಆ ಸರ್ಪವನ್ನು ಶಪಿಸಿ, ಅವಳನ್ನ ಶಪಿಸಿ, ಆದಾಮನ ಶಪಿಸಿ, ಎಲ್ಲರನ್ನ ಶಪಿಸಿ, ಎಲ್ಲರನ್ನು ಆ ಏದೇನ್ ತೋಟದಿಂದ ಆಚೆ ಹಾಕೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಎಲ್ಲಿವರೆಗೂ ನಮ್ಮ ತಪ್ಪನ್ನ ನಾವು ಒಪ್ಕೊಂಡು ನಮ್ಮನ್ನ ತಗ್ಗಿಸ್ಕೊಂಡು ನಮ್ ಸರಿ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಏನಾಗುತ್ತೆ ಅಂತಂದ್ರೆ ನಾವು ದೇವ್ರ ಹತ್ರ ಕ್ಷಮೆ ಹೊಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ, ಆಚೆ ಹಾಕಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಆದಾಮ ಅವಳ ಮೇಲೆ ತಪ್ಪಾಗ್ದ, ದೇವ್ರನ್ನ ಹೊಣೆ ಮಾಡ್ದ. ಅವ್ವ ಏನ್ ಮಾಡಲು, ಸರ್ಪನನ್ನ ಹೊಣೆ ಮಾಡಲು. ಕೊನೆಗೇನಾಯ್ತು ಅಂತಂದ್ರೆ ಎಲ್ಲರೂ ಶಪಿಸಲ್ಪಟ್ಟು
ಏದೇನ್ ತೋಟದಿಂದ ಆಚೆ ಹೋಗ್ಬೇಕಾಗುತ್ತೆ. ಎಲ್ಲಿವರೆಗೂ ನಾವು ಇನ್ನೊಬ್ರನ್ನ ಹೊಣೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಕುಟುಂಬಗಳು ಹಾಳಾಗ್ತಾ ಇರುತ್ತೆ. ಯಾವತ್ತು ನಮ್ಮ ತಪ್ಪಿಗೆ ನಮ್ಮನ್ನ ನಾವೇ ಹೊಣೆ ಮಾಡ್ಕೊಂಡು ನಮ್ಮನ್ನ ಸರಿ ಮಾಡ್ಕೊಳ್ತೇವೋ ಆವತ್ತು ನಮ್ಮ ಕುಟುಂಬಗಳು ಸರಿ ಹೋಗುತ್ತೆ. ಹಲ್ಲೆಲೂಯಾ. ಕುಟುಂಬಗಳಲ್ಲಿ ಒಂದು ಮನಸ್ಸು ಬರ್ಬೇಕಂತಂದ್ರೆ ಮೊದಲು ನಾವು ಸರಿ ಹೋಗ್ಬೇಕು. ನಾವು ಸರಿ ಹೋಗುವಾಗ ನಮ್ಮ ಕುಟುಂಬಗಳಲ್ಲಿ ಒಂದು ಮನಸ್ಸು ಬರುತ್ತೆ. ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ರೆ ನಮ್ಮ ಜೀವಿತಕ್ಕೂ ಸರಿ ಹೋಗುತ್ತೆ, ನಮ್ಮ ಕುಟುಂಬಕ್ಕೂ ಸರಿ ಹೋಗುತ್ತೆ. ನಮ್ಮನ್ನ ನಾವು ಸರಿ ಮಾಡ್ಕೊಳ್ತಾರ ಇನ್ನೊಬ್ರು ಸರಿ ಇಲ್ಲ ಇನ್ನೊಬ್ರು ಸರಿ ಇಲ್ಲ ಅಂತ ಎಲ್ಲಿವರೆಗೂ ಅಂತ ಇರ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ಜೀವನ ಏನು ಕೂಡ ಉದ್ಧಾರ ಆಗೋದಿಲ್ಲ. ದೇವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಯಾರ ಮಧ್ಯದಲ್ಲಿ ದೇವರು ಇರ್ತಾರೆ ಅಂತಂದ್ರೆ ಒಂದು ಮನಸ್ಸು ಇರುವಂತವ್ರ ಮಧ್ಯದಲ್ಲಿ ದೇವರು ಇರ್ತಾರೆ. ಆ ಒಂದು ಮನಸ್ಸು ನಮ್ಮಲ್ಲಿ ಬರ್ಬೇಕಂತಂದ್ರೆ ಮೊದಲು ನಾವು ಸರಿ ಹೋಗ್ಬೇಕು. ನೀನ್ ಸರಿ ಇಲ್ಲ ಅನ್ನೋದನ್ನ ಮೊದಲು ಬಿಡ್ಬೇಕು. ಮೊದಲು ನಾವು ಸರಿ ಹೋಗ್ಬೇಕು. ಇನ್ನೊಬ್ರು ಒಂದ್ ವೇಳೆ ದೋಷ ಇದೆ ಅಂತ ನಮ್ಗೆ ಕಾಣಿಸಿದ್ರೆ ಅವ್ರನ್ನ ಸಮಾಧಾನವಾಗಿ ತಿದ್ದುವಂತ ಪ್ರಯತ್ನ ಮಾಡಬೇಕು. ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಒಳ್ಳೆಯ ನಡವಳಿಕೆಯಿಂದ ಇನ್ನೊಬ್ಬರನ್ನ ತಿದ್ದಿರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಾವು ಮಾತಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳೋ ಪ್ರಯತ್ನ ಮಾಡಬೇಕು. ಮಾತಲ್ಲಿ ಕೇಳಿದರೆ ಸರಿ, ಮಾತಲ್ಲಿ ಕೇಳಿಲ್ಲ ಅಂತಂದ್ರೆ ನಾವು ಒಳ್ಳೆಯವರಾಗಿ ನಡೆಯುತ್ತಾ ಇದ್ದು ನಮ್ಮ ಒಳ್ಳೆಯತನದ ಮುಖಾಂತರವಾಗಿನೇ ಅವ್ರನ್ನ ಒಳ್ಳೆಯವರನ್ನ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಆದ್ರೆ ನಾವು ಸುಮ್ಮನೆ ಗಲಾಟೆ ಮಾಡಿಕೊಂಡು ಇದ್ರೇನಾಗುತ್ತೆ, ನಮ್ಮ ಕುಟುಂಬಗಳೇ ಜೀವನಗಳೇ ಹಾಳಾಗಿ ಹೋಗುತ್ತೆ. ಆ ರೀತಿ ನಾವು ನಡೆಯುವಾಗ ಒಂದು ಮನಸ್ಸು ನಮ್ಮಲ್ಲಿರುತ್ತೆ, ದೇವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ನಾವು ಕೇಳಿದ ವಾಕ್ಯಗಳಂತೆ ನಡೆಯೋದಕ್ಕೆ ನಮ್ಮನ್ನು ನಾವು ಅಭಿಷೇಕ ಕೊಡೋಣ. ನಾವು ಕಡೆಗಳ ಮುಗಿಸಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ.